35 ವಿಷಯಾಂಕದಲ್ಲಿ 148ನೇ ವಾಕ್ಯೋಪಾಯದಲ್ಲಿ ಬರ್ತಕ್ಕಂಥ ವಿಷಯವನ್ನು ನಮ್ಮೆಲ್ಲರಿಗೂ ಉಪದೇಶ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಆಲಿಸೋಣ. ಆ ದೋಹ ಹೇಳ್ತಾರೆ ದೋಹ ಅದ ಅಂತ ಇದ್ರೆ ನೂರ 48ನೇ ದೋಹ. ಸಮಸತ್ತಾ ಭವತು ಪ್ರಭುತೆ ಗುರುವೇದ ಯೋ ಗುರುವೇದ ಕರಟ ಭವ ಚೇದ आपस में समसत्ता किनकी लखी साधक बाधकता किनकी. ಇದರಲ್ಲಿ ಇವತ್ತು ಪಾರಮಾರ್ಥಿಕ ಸತ್ತಾದ ಬಗ್ಗೆ ಇನ್ನಷ್ಟು ವಿವರವನ್ನ ತಿಳಿಸಿಕೊಡ್ಬೇಕಾಗಿ ಸದ್ಗುರುಗಳಲ್ಲಿ ಪ್ರಾರ್ಥನೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಈ ಚಳಿಯ ಬಾಧೆ ಜಾಸ್ತಿ ಆಗಿರೋದರಿಂದ ನಾಳೆಯಿಂದ 5:30 ಬದಲಿ 6 ಗಂಟೆಗೆ ಶುದ್ಧ ಬ್ರಹ್ಮಪೀಠದ ಪಾಠ ಆರಂಭ ಆಗ್ತದೆ. ಸಮಯದಲ್ಲಿ ಸ್ವಲ್ಪ ಮುಂದಕ್ಕೆ ಹಾಕಿವಿ. 6 ಮಾಡಿದ್ರೆ ಅನುಕೂಲ ಆಗ್ತದಲ್ರಿ, ಸ್ವಲ್ಪ ಆರಾಮ ಅನಿಸ್ತದಲ್ಲ. 6 ಮಾಡ್ರಿ. ಮುಂದೆ ಚಳಿ ಕಡಿಮೆ ಆದ್ಮೇಲೆ 6 ಸರಿಗೆ ಅನಿಸ್ತಿತ್ತಂದ್ರೆ 6ಕ್ಕೆ ಸರಿ ಮಾಡಕತ್ರಿ. ಇಲ್ಲ ಸಮಯ ಕಡಿಮೆ ಅನಿಸ್ತಿತ್ತಂದ್ರೆ ಮತ್ತೆ 5:30 ತಗೊಳಕತ್ರಿ. ಚಳಿ ಕಡಿಮೆ ಆದ್ಮೇಲೆ ಮುಂದೆ ನೋಡೋಣ. ಈ ಸದ್ಯಕ್ಕೆ 6 ಅಂತ ಇಟ್ಕೊಂಡ್ಬಿಡಮ್, ಚಳಿಗಾಲದ ಸಮಸ್ಯೆ. ಶಟಸ್ಥಲ ಚಕ್ರವರ್ತಿ ಸದ್ಗುರು ಶ್ರೀ ಚನ್ನಬಸವೇಶ್ವರರ ವಚನ, ಭಕ್ತನ ಜಂಗಮ ಲಿಂಗ ಸ್ಥಳದ ವಚನ, ಅನುಭಾವ ಭಕ್ತಿಯನ್ನ ಭಕ್ತ ಅಂಗನಲ್ಲಿರುವ ಅನುಭಾವ ಭಕ್ತಿಯನ್ನ ಜಂಗಮ ಲಿಂಗದಲ್ಲಿರುವ ಆದಿಶಕ್ತಿಯೊಂದಿಗೆ ಸೇರಿ ಆತ ಏನಾಗ್ತಾ ಇದ್ದಾನೆ, ಪ್ರಾಣಲಿಂಗಿ ಸ್ಥಳವನ್ನ ಏರ್ತಾ ಇದ್ದಾನೆ. ಪ್ರಾಣಲಿಂಗಿ ಸ್ಥಳಕ್ಕೆ ಏರ್ತಾ ಇದ್ದಾನೆ. ಈ ಪ್ರಾಣಲಿಂಗಿ ಸ್ಥಳ ಅಂತಂದ್ರೆ, ಪ್ರಾಣ ಅಂದ್ರೆ ಹೃದಯದೊಳಗಿನ ಪ್ರೀತಿ, ಪ್ರೇಮ, ಭಕ್ತಿ. ಅದು ಪ್ರಾಣ ಹೆಂಗೆ ಕೆಲಸ ಮಾಡಬೇಕು, ಎಷ್ಟು ಪ್ರಾಣ, ಒಬ್ಬರ ಮೇಲೆ ಬಹಳ ಜೀವ ಅದಾರಂತಿರಲ್ಲ, ಅದೇ ಪ್ರಾಣ. ಮತ್ತೇನು ಪ್ರಾಣ? ಅಟ್ಯಾಚ್ಮೆಂಟ್ ಏನದ? ಇಲ್ಲಿ ವಚನ ಏನ್ ಹೇಳ್ತಾರ? ಅಂಗದ ಮೇಲೆ ಲಿಂಗ ಸ್ಥಾಪ್ಯ ಉಳ್ಳ ಭಕ್ತನು. ಅಂಗದ ಮೇಲೆ ಲಿಂಗ ಉಳ್ಳಂತ ಭಕ್ತ. ಸ್ಥಾಪನೆ ಅಂತಂದ್ರೆ ಸ್ಥಾಪನೆ ಮಾಡ್ಕೊಂಡ ನಾವು, ಲಿಂಗ ಸ್ಥಾಪನೆ ಮಾಡ್ಕೊಂಡ ಭಕ್ತ ಏನ್ ಮಾಡ್ಬೇಕನು? ಜಂಗಮಕ್ಕೆ ಜಳಕವ ಮಾಡಿಸದೆ ತಾನು ಮಾಡಿದಡೆ ಬಚ್ಚಲ ನೀರು ಮಿಂದ ಸಮಾನ. ಜಂಗಮಕ್ಕೆ ಜಳಕ ಮಾಡಿಸ್ಬೇಕು. ಜಂಗಮನನ್ನ ಹೆಂಗ ಅಂದ್ರ, ನಾವೇನ್ ಮಾಡೀವಿ, ನಮ್ಮ ಫ್ಯಾಮಿಲಿ ಅಂದ್ರ ಗಂಡ ಹೆಂಡತಿ 1-2 ಮಕ್ಕಳು, ಇದು ಈಟೇ ನಮ್ಮ ಫ್ಯಾಮಿಲಿ ಅಂತ ಮಾಡ್ಕೊಂಡ್ಬಿಟ್ಟೇವಿ. ಜಂಗಮನು ನಮ್ಮ ಫ್ಯಾಮಿಲಿ ಮೆಂಬರ್ ಅಂತೇಳಿ ಪರಿಗಣನೆ ಇಲ್ಲ. ಆ ಜಂಗಮನಿಂದ ನಮಗೆ ತತ್ವ ಉಪದೇಶ ಆಗಿ, ಜಂಗಮನಿಂದ ನಮ್ಮ ಓರೆ ಕೋರೆಗಳನ್ನು ತಿದ್ದಿ ನಮ್ಮ ಭಕ್ತಿಯನ್ನ ಶಕ್ತಿಯನ್ನಾಗಿ ಮಾಡುವಂತ ಕೆಲಸ ಆ ಜಂಗಮನಿಂದ ಆಗ್ತಿರ್ತದ. ಅದಕ್ಕೆ
ಜಂಗಮನಿಗೆ ಯಾವ ರೀತಿ ಮಹತ್ವ ಕೊಡಬೇಕು ಅನ್ನಂಥದ್ದು ಹೇಳ್ತಾರೆ. ಜಂಗಮಕ್ಕೆ ಜಳಕವ ಮಾಡಿಸದೆ ತಾನೇ ಜಳಕ ಮಾಡಿದಡೆ ಬಚ್ಚಲ ನೀರು ಮಿಂದ ಸಮಾನ. ಮತ್ತು ಅಲ್ಲಿ ಗುರು ಇಲ್ಲ, ಜಂಗಮ ಇಲ್ಲ ಅಂದ್ರೆ ಯಾರಿಗೆ ಜಳಕ ಮಾಡಿಸ್ಬೇಕು ನೀವು? ಗುರು ಜಂಗಮರು ಬಂದಾಗ ಅವ್ರ ಜಳಕ ಮಾಡಿಸ್ಬೇಕು. ಅವ್ರಿಲ್ಲ ಅಂದ್ರೆ ಯಾರಿಗೆ ಜಳಕ ಮಾಡಿಸ್ಬೇಕು? ಲಿಂಗಕ್ಕೆ ಮಜ್ಜನೇರೆ ಅದು ಮಾಡ್ತಿರಲ್ಲ. ಲಿಂಗಕ್ಕೆ ನೀರು ಹಾಕ್ತಿರಿಲ್ಲ? ಲಿಂಗಕ್ಕೆ ನೀರು ಹಾಕ್ತೀರಾ ಇಲ್ಲ? ಲಿಂಗಕ್ಕೆ ನೀರು ಹಾಕಾಗ ಏನಿರ್ಬೇಕಂತ ಹೇಳ್ಯಾರ ನಿನ್ನೆ ಭಾವನೆ? ಎನ್ನಲ್ಲಿರುವ ಅರ್ಥ, ಪ್ರಾಣ, ಅಭಿಮಾನ ಇವ್ಯಾವು ನನ್ನೂ ಅಲ್ಲಪ್ಪ, ಇವೆಲ್ಲ ನಿನ್ನವು ಅಂತೇಳಿ ಲಿಂಗಕ್ಕೆ ನೀರು ಹಾಕ್ಬೇಕು. ಹಿಂಗ ಮುಂದ ಏನೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಆ ಜಂಗಮಕ್ಕೆ ಗಂಧ ಧರಿಸದೆ ತಾನೇ ಧರಿಸಿಕೊಂಡಡೆ. ಏನು ಧರಿಸಿಕೊಂಡಂಗಾಗ್ತದ? ತಪ್ಪಾಗ್ತದಲ್ಲ. ಅದಕ್ಕೆ ದುರ್ಗಂಧವ ಧರಿಸಿಕೊಂಡ ಸಮಾನ. ಏನೋ ಕೆಟ್ಟ ದುರ್ಗಂಧದ ಪದಾರ್ಥ ಧರಿಸಿಕೊಂಡಂಗ. ಅದು ಗಂಧ ಅಲ್ಲ, ನೀ ಕೊಳ್ಳಿಗೆ ಹಚ್ಕೊಂಡದ್ದು. ಗುರು ಲಿಂಗ ಜಂಗಮಕ್ಕ ಧರಿಸಲಾರದೆ ಬರೀ ನೀನೇ ಹಚ್ಕೊಂಡು ತಿರುಗಾಡ್ತಿದಿ ಅಂತಂದ್ರೆ ಅದೇನಾಯ್ತು? ದುರ್ಗಂಧವನ್ನ ಧರಿಸಿದ ಸಮಾನ. ಮತ್ತೆ ಆ ಲಿಂಗಕ್ಕೆ ಅಥವಾ ಜಂಗಮಕ್ಕೆ ಗುರುವಿಗೆ ಏನಾರ ಅನ್ರಿ, ಇಲ್ಲಿ ಜಂಗಮ ಅನ್ನೋ ಶಬ್ದ ಬರ್ದಾರ. ಆ ಜಂಗಮಕ್ಕೆ, ಜಂಗಮ ಅಂದ್ರು ಗುರು ಅಂದ್ರು ಲಿಂಗ ಅಂದ್ರು ಒಂದೇ. ಇಲ್ಲೇನ್ ಮಾಡ್ಬೇಕು? ಆ ಜಂಗಮಕ್ಕೆ ಅಕ್ಷತೆಯ ನೀಡದೆ ತಾನೇ ಇಟ್ಟುಕೊಂಡಡೆ. ಗಂಧಾಕ್ಷತೆ ತಾನೇ ಆ ಅಕ್ಷತೆಯನ್ನ ಇಟ್ಟುಕೊಂಡಂತಂದ್ರ ಅದೇನದ? ಹೆಣನ ಹಣಿಯಕ್ಕಿಯನ್ನಿಟ್ಟ ಸಮಾನ. ಆಚಾರ ಎಷ್ಟು ಸ್ಟ್ರಾಂಗ್ ಆಗಿ ಹೇಳಕತ್ತಾರ ಇಲ್ಲಿ. ಆ ಜಂಗಮಕ್ಕೆ ಪುಷ್ಪವ ತುರುಬದೆ ತಾನೇ ತುರುಬಿಕೊಂಡಡೆ ಪಕ್ಷಿಗಳ ಪಕ್ಕವ ಮುಡಿದ ಸಮಾನ. ಪಕ್ಷಿದು ರೆಕ್ಕೆಗಳು ಇಟ್ಕೊಂಡಂಗಂತ ಹೂವ ದೇವರಿಗೆ ಏರಿಸಲಾರದೆ ತಾನೇ ಏರಿಸಿಕೊಂಡ್ರೆ. ಆ ಜಂಗಮಕ್ಕೆ ವಸ್ತ್ರವ ವಧಿಸದೆ ತಾನೇ ಒದ್ದನಾದಡೆ. ಅದೇ ಯಾವಾಗ ನೀವು ಹೇಳ್ತಿರ್ತೀನಲ್ಲ, ಯಾವಾಗಾರೆ ಬಟ್ಟಿ ತಗೊಂಡ್ರಿ ಅಂತಂದ್ರ ಗುರು ಲಿಂಗ ಜಂಗಮರಿಗೂ ಲೆಕ್ಕದಾಗ ಇಟ್ಕೊಂಡು ಅವರಿಗಿನ್ನೂ ಒಂದಿಷ್ಟು ಬಟ್ಟಿ ತಗೋಬೇಕು. ನಿಮ್ಗೆ ಎಂತ ತಗೋತೀರಿ ಅಂತ ತಗೋಬೇಕಪ್ಪ. ದಾನ ಕೊಡಂತ ತಗೋಬಾರದು. ಹಂಗ ಗುರು ಲಿಂಗ ಜಂಗಮರಿಗೆ ನೀವು ಬಟ್ಟಿ ತೊಡಸ್ಲಾರ್ದೆ ಬರೀ ನೀವೇ ಹೋದ್ರೆ ಅದು ಎಂತ ಬಟ್ಟಿಯಪ್ಪ ಅಂತಂದ್ರ ನಾಯ ತೊಗಲು ಹೊದ್ದ ಸಮಾನ. ನಾಯಿ ಚರ್ಮ ತೊಡ್ಕೊಂಡಂಗಂತ. ಜಂಗಮರಿಗೆ ಗುರುಗಳಿಗೆ ಕೊಡ್ಲಾರ್ದ ಬಟ್ಟೆ ನೀವೇ ಬಜಾರ್ದಾಗ ತಗೊಂಡು ಹಾಕೊಂಡ್ರಿ ಅಂದ್ರೆ ಅವು ಬಟ್ಟೆ ಎಲ್ಲ ನಾಯಿ ಚರ್ಮ ಅಂತ. ಆ ಜಂಗಮಕ್ಕೆ ಗಂಧ ಲೇಪವ ಮಾಡದೆ ತಾನೇ ಲೇಪಿಸಿಕೊಂಡಡೆ ಅಮೇಧ್ಯವ ಹೂಸಿಕೊಂಡ ಸಮಾನ. ಅಮೇಧ್ಯ ಅಂದ್ರೆ ಮಲ. ಗಂಧ ದೇವರಿಗೆ ಹಚ್ಚಲಾರ್ದೆ ತಾನೇ ಹಚ್ಕೊಂಡ್ಬಿಟ್ರೆ ಅದು ಮಲ ಹಚ್ಕೊಂಡಂಗಂತ. ಆ ಜಂಗಮಕ್ಕೆ ಧೂಪಾರತಿಯ ಮಾಡದೆ ತಾನೇ ಮಾಡಿಕೊಂಡಡೆ. ಧೂಪಾರತಿ ಫ್ರೆಶ್ನೆಸ್, ಈ ಗಾಳಿ ಈ ಮಾಡ್ತಿರಲ್ಲ, ಏನು ಏರ್ ಫ್ರೆಶ್ನರ್ ಸಲುವಾಗಿ ಧೂಪ ದೀಪ ಲೋಭನ ಅವೆಲ್ಲ ಹಾಕ್ತಿರ್ತಿರಲ್ಲ, ಹಂಗೇನಾರ ಮಾಡಿದ್ರಿ ಅಂತಂದ್ರ ಅದು ಹೆಂಗಪ್ಪ? ಬರೇ ನಿಮ್ಮ ವಾಸನೆಗಾಗಿ ಮಾಡಿ ದೇವರಿಗೆ ನೀವೇನು ಮಾಡ್ಲಿಲ್ಲ ಅಂತಂದ್ರ ನಿಮ್ಮ ಸ್ಮೆಲ್ ಚೆನ್ನಾಗಿರ್ಬೇಕಂತ ಮಾಡ್ರಿ, ಸೆಂಟ್ ಹಾಕೊಂಡ್ರಿ ಅಂದ್ರೆ ಅದೇನು? ಹೆಣನ ಸುಟ್ಟ ಹೊಗೆಯ ಸಮಾನ. ಹೆಣನ ಸುಟ್ಟ ಹೊಗೆಯ ವಾಸನೆಯ ಕೊಂಡ ಸಮಾನ ಅಂತ. ಹೆಣನ ಸುಟ್ಟ ಹೊಗೆಯ ವಾಸನೆಯ ಕೊಂಡ ಸಮಾನ. ಆ ಜಂಗಮಕ್ಕೆ ದೀಪಾರತಿಯನ್ನು ಎತ್ತದೆ ತಾನೇ ಎತ್ತಿಕೊಂಡಡೆ. ಗುರುಲಿಂಗ ಜಂಗಮರಿಗೆ ದೀಪಾರತಿ ಮಾಡಿದ್ರೆ ತಾನೇ ಮಾಡ್ಕೊಂಡಪ್ಪ ಅಂತಂದ್ರೆ ಅದು ಸತ್ತ ಹೆಣಕ್ಕೆ ನಿವಾಳಿಯನ್ನೆತ್ತಿದ ಸಮಾನ. ದೀಪಾರತಿ ನಾನೇ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಕ್ಕೆ ಒಂದು
ಆರತಿ ಮಾಡಿ ತಾನೇ ಬೆಳಕೊಂಡ್ಬಿಟ್ನಂದ್ರ ಅದೇನು ಸತ್ತ ಹೆಣಕ್ಕ ನಿವಾಳಿ ಎಣ್ಣೆತ್ತಿ ಹೆಣಕ್ಕೆ ಮಂಗಳಾರತಿ ಮಾಡ್ತಾರಲ್ಲ ಹೆಣಕ್ಕೆ ಹಂಗ ಆ ಜಂಗಮಕ್ಕೆ ಆರೋಗಣೆಯ ಮಾಡಿಸದೆ ತಾನೇ ಉಂಡಡೆ. ಆರೋಗಣೆ ಅಂತಂದ್ರೆ ನೈವೇದ್ಯ. ಆ ಗುರುಲಿಂಗ ಜಂಗಮರಿಗೆ ತಾನು ಉಣ್ಣುವ ಪದಾರ್ಥವನ್ನು ಸಮರ್ಪಿಸದೆ ತಾನೇ ಉಂಡಡೆ. ಏನಂದ್ರೆ ಮಾಂಸ ಕಿಲ್ಬಿಷ ಕ್ರಿಮಿ ತಿಂದ ಸಮಾನ. ನೋಡ್ರಿ ಹೆಂಗದ, ಮಾಂಸ ತಿಂದಂಗಂತ ಕಿಲ್ಬಿಷ ತಿಂದಂಗ ಕ್ರಿಮಿ ತಿಂದಂಗ ಆಗ್ತದ. ಆ ಜಂಗಮಕ್ಕೆ ಅಮೃತ ಪಾನಂಗಳ ಕೊಡದೆ ತಾನೇ ಕೊಂಡಡೆ. ಆ ಜಂಗಮಕ್ಕ ಅಮೃತ ಪಾನ ಮಾಡಿಸ್ಲಾರ್ದೆ ತಾನೇ ಕೊಂಡಡೆ. ಏನಾಗ್ತದ? ಸುರಪಾನ ಕೊಂಡ ಸಮಾನ. ಅಮೃತಪಾನ ಇವೆಲ್ಲ ಹಾಲು ಅವು ಏನೇನು ತಗೋತಿರ್ಲ ಮಜ್ಜಿಗೆ ಅಂತವೆಲ್ಲ ಗುರುಲಿಂಗ ಜಂಗಮರಿಗೆ ಸಮರ್ಪಣೆ ಮಾಡ್ಲಾರ್ದೆ ನೀವೇ ಕುಡಿದ್ರಿ ಅಂತ ಅಂದ್ರೆ ಅದೇನಂತಂದ್ರೆ ಸುರಾಪಾನ ಕುಡ್ದಂಗ ಹೆಂಡ ಕುಡ್ದಂಗ ಅಂತ. ಆ ಜಂಗಮಕ್ಕೆ ಹಸ್ತ ಮಜ್ಜನ ಕೆರೆಯದೆ ತಾನೇ ತೊಳೆದು ಮುಕ್ಕುಳಿಸಿದರೆ ಮುಖ ಅದು ತೊಳ್ಕೊಂಡ್ರೆ ತಾನೇ ಬಾಯಾಗಿ ನೀರು ಹಾಕೊಂಡು ತಾನೇ ಮಾರಿ ತೊಳ್ಕೊಂಡು ಜಂಗಮರಿಗೆ ಮಾರಿ ತೊಳ್ಕೊಳ್ಳಕ್ ನೀರು ಸಹಿತ ಕೊಡ್ಲಿಲ್ಲ ಅಂತಂದ್ರ ಅದು ಎಂಥದ್ದು? ರಕ್ತದಲ್ಲಿ ಮುಕ್ಕುಳಿಸಿದ ಸಮಾನ. ಬಾಯಾಗಿ ರಕ್ತ ಹಾಕೊಂಡು ಬಾಯಿ ಮುಕ್ಕಳಿಸಿದಂಗಂತ. ಆ ಜಂಗಮಕ್ಕೆ ವೀಳೆಯೇ ಕೊಡದೆ ತಾನೇ ವೀಳೆವ ಮಾಡಿ ತಿಂದೊಡೆ. ತ್ರಿಭಂಗಿಯ ತಿಂದ ಸಮಾನ. ತ್ರಿಭಂಗಿ ಅಂದ್ರೆ ತಂಬಾಕು ಅವೇನಿರ್ತಾವಲ್ಲ ಅವು ತಿಂದಂಗೆ ಆಗ್ಬಿಡ್ತದ. ಆ ಜಂಗಮಕ್ಕೆ ಸುಖಾಸನವನಿಕ್ಕದೆ ತಾನೇ ಗದ್ದುಗೆಯ ಮೇಲೆ ಕುಳಿತಡೆ. ಆ ಜಂಗಮರಿಗೆ ಒಂದು ಉನ್ನತ ಆಸನ ಸುಖಾಸನ ಗೌರವ ಕೊಡ್ಲಾರ್ದೆ ತಾನೇ ದೊಡ್ಡ ಗದ್ದಿಗೆ ಮೇಲೆ ಕುಂತ್ರ ಅದು ಏನಂದ್ರೆ ಬಂದಿಖಾನೆಯಲ್ಲಿ ಕುಳಿತ ಸಮಾನ, ಜೈಲ ಕೂತಂಗಂತ. ಅದಕ್ಕೆ ಆ ಜಂಗಮಕ್ಕೆ ಸರ್ವ ಆಭರಣವನ್ನಿಕ್ಕದೆ ತಾನೇ ಇಟ್ಟುಕೊಂಡಡೆ. ಏನಪ್ಪ ಆಭರಣಗಳು ಅವು ಎಲ್ಲ ತಾನೇ ಹಾಕೊಂಡು ಮೆರೆದು ಜಂಗಮರಿಗೆ ಯಾವ ಆಭರಣ ಇಲ್ಲ ಏನೂ ಇಲ್ಲ ಅಂತಂದ್ರೆ ಅದೇನಂದ್ರೆ ಶಿವಕರ ಚರಣದಲ್ಲಿ ಸಂಕೋಲೆಯ ನಿಕ್ಕಿಕೊಂಡ ಸಮಾನ. ನೀವು ಗುರುಲಿಂಗ ಜಂಗಮರಿಗೆ ಆಭರಣ ಹಾಕ್ಲಾರ್ದೆ ನೀವೇ ಹಾಕೊಂಡಿರಿ ಅಂತಂದ್ರ ಅದು ಎಂಥದ್ದು ಅಂತಂದ್ರ ಸಂಕೋಲೆ ಬೇಡಿ ಬೇಡಿ ಹಾಕೊಂಡಂಗಂತ. ಬೇಡಿ ಹಾಕೊಂಡಂಗ. ಆ ಜಂಗಮಕ್ಕೆ ಸ್ತೋತ್ರ ಗೀತ ನೃತ್ಯಗಳ ಕೇಳಿಸದೆ ತಾನೇ ಕೇಳಿದಡೆ ದುಶ್ಶಬ್ದ ದುರ್ನಾದ ಕೇಳಿದ ಸಮಾನ. ಆ ಜಂಗಮಕ್ಕೆ ಚಿತ್ರ ವಿಚಿತ್ರ ವಿನೋದಾಟವನ್ನೆಲ್ಲವ ನೋಡಿಸದೆ ತಾ ನೋಡಿದಡೆ. ಇವೆಲ್ಲ ಆಟಗಳು ಅವು ತೊಗಲು ಬೊಂಬೆ ಆಟ ಅವು ಇವು ಇರ್ತಾವ ನೋಡ್ರಿ. ಅವಕ್ಕೇನ್ ಮಾಡ್ಬೇಕು? ಹೋಗಮ್ ನಡಿ, ನೀವೆಲ್ಲರ ಮನರಂಜನೆ ಸಿನಿಮಾ ಅದು ನೋಡ್ಲಕ್ ಹೋದ್ರಿ ಅಂತಂದ್ರ ಬರ್ರಿಯಪ್ಪ ನಾವು ಹೋಗಮ್ ಅಂತ ಕರ್ಕೊಂಡು ಹೋಗ್ಬೇಕು. ಬಿಟ್ಟಕ್ಕೆ ಎಲ್ಲರ ತೀರ್ಥ ಕ್ಷೇತ್ರಕ್ಕೆ ಹೋಗ್ತೀರಿ ಅಥವಾ ಮನೋರಂಜನೆಗಾಗಿ ಎಲ್ಲರ ಗಾರ್ಡನ್ನು ಅಥವಾ ಏನೋ ನೋಡ್ಲಕ್ಕಂತ ಹೋಗ್ತೀರಿ, ಸಿನಿಮಾ ನೋಡ್ಲಕ್ ಹೋಗ್ತೀರಿ. ಅವಾಗ ಅವನಿಗೆ ಕರ್ಕೊಂಡು ಇಲ್ಲದ್ರೆ ಏನಾಯ್ತು ಅಂದ್ರೆ ತೊಗಲು ಬೊಂಬೆ ಆಟ ನೋಡಿದ ಸಮಾನ ಅಂತ ಏನೋ ಬರ್ದಾರ. ಆ ಜಂಗಮಕ್ಕೆ ಕನ್ಯಾಸ್ತ್ರೀ ವಿವಾಹ ಮಾಡದೆ ತಾನೇ ಮದುವೆಯಾದೊಡೆ ಸತಿ ಸಂಯೋಗವ ಮಾಡಿದ ಸಮಾನ. ಇದೆ ಹೆಂಗದ ನೋಡ್ರಿ. ಜಂಗಮರ ಮಗ ಅಥವಾ ಮಗಳು ಮದುವೆ ಆಗಕ್ಕಿದ್ದಳು ಅಂತಂದ್ರ ನಿಮ್ಮ ಮಕ್ಕಳ ಮದುವೆ ಜೊತೆಗೆ ಅವ್ರದ್ದು ಮದುವೆ ಮಾಡಬೇಕು. ಒಂದ್ ವೇಳೆ ಅವ್ರ ಮದುವೆ ಮಾಡ್ಲಾರ್ದೆ ಬರೇ ನಿಮ್ಮದೇ ಒಂದು ವಿಚಾರ ಮಾಡಿ ಜಂಗಮರ ಮಕ್ಕಳಿಗೆ ನೀವು ಅಲಕ್ಷ್ಯ ಮಾಡಿದ್ರಿ ಅಂತಂದ್ರ ನೀವು ಮಾಡ್ಕೊಂಡು ಮದುವೆ ಅದು ಎಂಥದ್ದು? ಕನ್ಯೆಯ ಸಂಘ ಮಾಡಿದಂಗ ಅಲ್ಲದು, ಸತಿ ಸಂಘ ಮಾಡಿದಂಗ ಅಂದ್ರ ಆಂಟಿಗಳ ಸಂಘ ಮಾಡ್ದಂಗಂತ ಇನ್ನೊಬ್ಬರು ಪರಸ್ಪರಿ ಸಂಘ ಮಾಡ್ದಂಗಂತ ತಿಳ್ಕೋಬೇಕು ಅಂತ ಹೇಳ್ತಾನ. ಮತ್ತೇನಪ್ಪ? ಮಾತೃ ಸಂಯೋಗ ಮಾಡಿದ ಸಮಾನ. ನೋಡ್ರಿ ಅಂತ ಪರಿಬರಿತಾನ. ಜಂಗಮರ ಮಕ್ಕಳಿಗೆ ಕೇರ್ಲೆಸ್ ಮಾಡಿ ಬರೀ ತಮ್ಮದೇ ಮದುವೆ ಮಾಡ್ಕೊಂಡ್ರ
ಮಾತೃ ಸಂಯೋಗ ಮಾಡಿದ ಸಮಾನ. ಚನ್ನಬಸವಣ್ಣವ್ರು ಬಹಳ ಸ್ಟ್ರಿಕ್ಟ್ ಆಗಿ ಎದಕ್ಕೆ ಹೇಳ್ತಾರಂದ್ರೆ, ಇದನ್ನ ಯಾರು ಜಂಗಮರಿಗೆ ಮಹತ್ವ ಕೊಟ್ಟು ಅವ್ರ ಸೇವೆ ಮಾಡ್ತಾರ, ದಾಸೋಹ ಮಾಡ್ತಾರ, ಜಂಗಮ ದಾಸೋಹ ಹೆಂಗ್ ಮಾಡಬೇಕು ಅಂತ ಇಲ್ಲಿ ದಾರಿ ತೋರಿಸ್ಲಕತ್ತಾರ. ಬರೀ ಒಂದು ಹೊತ್ತು ಯಾವಾಗ ಊಟಕ್ಕೆ ಹಾಕಿ ಎಲ್ಲ ಪ್ರತಿಯೊಂದು ನಿಮ್ಮ ಜೀವನದ ಘಟನೆ ಏನ್ ನಡೀತದ ಅದೆಲ್ಲದರ ಜೊತೆಗೂ ಜಂಗಮನ ಕರ್ಕೊಂಡೇ ನಿಮ್ಮದು ನಡಿಬೇಕಿದೆ. ಅದಕ್ಕೆ ಆ ಜಂಗಮಕ್ಕೆ ಮಠವ ಕಟ್ಟಿಸಿಕೊಡದೆ ತಾನೇ ಸಜ್ಜೆ ಗ್ರಹಗಳೊಳಗಿದ್ದನಾದಡೆ, ಜಂಗಮರಿಗೆ ಒಂದಿಷ್ಟು ಜಾಗ, ಒಂದಿಷ್ಟು ಇರ್ಲಕ್ ಜಾಗ, ಒಂದೆರಡು ರೂಮ್ಗಳು ಕಟ್ಟಿಸಿ ಕೊಡ್ಲಾರ್ದೆ ತಾನೇ ದೊಡ್ಡದೊಂದು ಬಿಲ್ಡಿಂಗ್ ಕಟ್ಕೊಂಡಿದ್ನಂತಂದ್ರೆ ಅದು ಎಂಥ ಬಿಲ್ಡಿಂಗ್ ಅಂತಂದ್ರೆ ಅದು ನರಕದ ಹೊಂಡ ಇದ್ದಂಗೆ ಅಂತ ಹೇಳ್ತಾನೆ. ನರಕದ ಹೊಂಡದೊಳಗಿರ್ದ ಸಮಾನ. ಹೆಂಗ್ ಮಾಡ್ತೀರಿ? ಯಾರ್ಯಾರ ಮನಿ ಕಟ್ಟೋರು ಗುರುಗಳಿಗೆ ಅಂತ ಮಾಡ್ತೀರ, ಇಲ್ಲ ದೇವರಿಗೆ ದೇವ್ರ ಮನಿ ಮಾಡ್ತಿರಲ್ಲ. ದೇವ್ರ ಮನಿನೇ ಇರಂಗಿಲ್ಲ ಕೆಲವೊಬ್ಬರು ಮನ್ಯಾಗ. ಬರೀ ಮನಿ ಎಲ್ಲದ ದೇವ್ರ ಮನಿ ಎಲ್ಲದ ಅಂದ್ರೆ ಎಲ್ಲೋ ಒಂದು ಮಾಡ ತೋರಿಸ್ತಿರ್ತಾರ. ಆ ಮಾಡದಾಗ ದೇವ್ರು ಇಟ್ಟಿವಿ ಅಂತಿರ್ತಾರ. ಮತ್ ಈಗಂತೂ ಯಾರು ಹೊಸದಾಗಿ ಮನಿ ಕಟ್ಟುತ್ತಾರ ಅವರೆಲ್ಲರಿಗೆ ಶುದ್ಧ ಬ್ರಹ್ಮಪೀಠದೊಳಗಿನ ಆದೇಶ ಏನದಂದ್ರೆ, ಪೂರ್ತಿ ನೀವು 3 ಅಂತಸ್ತು ಬಿಟ್ಟು 30 ಅಂತಸ್ತು ಕಟ್ಟಿಸ್ರಿ, ಪೂರ್ತಿ ಮೇಲಿನ ಮಾಳಿಗೆ ಮೇಲೆ 2 ರೂಮ್ ಕಟ್ಟಿಸ್ಬೇಕು. ಆ 2 ರೂಮ್ನೊಳಗ ಹೆಂಗಿರ್ತದಂದ್ರ ಎಲ್ಲ ಅಟ್ಯಾಚ್ಡ್ ಬಾತ್ರೂಮ್, ಟಾಯ್ಲೆಟ್ ಎಲ್ಲ ಮಾಡಿರ್ಬೇಕು. ನಮ್ಮ ಈಶ್ವರ್ ಚಚಡಿ ಅವ್ರು ಕಟ್ಸ್ಯಾರ ನೋಡ್ರಿ ಹಂಗೆ. ಮತ್ತಿನ್ನ 2-3 ಕಡೆ ಕಟ್ಸ್ಯಾರ ಮ್ಯಾಲ ರೂಮ್ಗಳು. ಮತ್ತೆ ಎಲ್ಲೆಲ್ಲಿ ಹೇಳ್ತೀನಿ. ಮತ್ತೆ ಏನಂದ್ರ 2 ರೂಮ್ಗಳು ಕಟ್ಸಿದ್ರೆ ಏನಾಗ್ತದ, ಈ ಶುದ್ಧ ಬ್ರಹ್ಮಪೀಠದ ಸಾಧಕರು, ಮಹಿಳೆಯರು ಮತ್ತು ಪುರುಷರು ಬಂದ್ರೆ ಹೆಣ್ಮಕ್ಳಿಗೆ ಒಂದು ರೂಮ್ ಸಪರೇಟ್ ಕೊಟ್ಬಿಡ್ಬೇಕ. ಅವ್ರದ್ದೇನು ಇಟ್ಕೊಳ್ಳೋದೆಲ್ಲ ಒಳಗೆ ಇಟ್ಕೊಂಡ್ಬಿಡ್ತಾರೆ. ಅವರು ಜಾಗ ಇದ್ದಷ್ಟು ಮಂದಿ ಒಳಗೆ ಮಕ್ಕೋತಾರ, ಉಳಿದವ್ರು ಹೆಂಗಾರ ಹೊರಗೆ ಮಕ್ಕೋತಾರ, ಏನೋ ಮಾಡ್ತಾರೆ. ಅವ್ರ ವಸ್ತುಗಳು ಅವು ಏನದ ಸೇಫ್ ಆಗಿ ಒಳಗೆ ಇಟ್ಕೊತಾರೆ. ಮತ್ತೆ ಲೇಡೀಸ್ ಯಾರು ಇದ್ದಿದ್ದಿಲ್ಲ ಅಂದ್ರೆ ಬರೀ ಜೆಂಟ್ಸ್ ಇದ್ರು ಅಂತಂದ್ರೆ ಗುರುಗಳಿಗೆ ಒಂದು ರೂಮು, ಅವ್ರ ಸಂಗಟ ಬಂದವ್ರಿಗೆ ಇನ್ನೊಂದು ರೂಮ್. ಈ ರೀತಿ 2 ರೂಮು ಮಾಳಿಗೆ ಮೇಲೆ ಮನೆಗೆ ಕಟ್ಟಿಸ್ಬೇಕು. ಮತ್ತೆ ಮುಂದೆ ಅದು ಮಾಳಿಗೆ ಮುಂದೆ ದೊಡ್ಡದೊಂದು ಪ್ರಾಂಗಣ ಬಿಡಬೇಕು ಸತ್ಸಂಗ ಮಾಡೋದಕ್ಕೆ. ಮೇಲೆ ಕುಂತು ಇಷ್ಟು ಮಾಡಿದ್ರೆ ಸಾಕು. ಅವ್ರಿಗೇನು ಸೆಪರೇಟ್ ಪ್ಲಾಟ್ ತಗೊಂಡು ಅವ್ರಿಗೆ ಮನೆ ಕಟ್ಟಿಸಿಕೊಡೋದು ಬೇಕಾಗಿಲ್ಲ. ನಿಮ್ಮ ಮನೆ ಮಾಳಿಗೆ ಮೇಲೆ ಒಂದಿಷ್ಟು ಸತ್ಸಂಗ ಮಾಡೋದಕ್ಕೆ ವ್ಯವಸ್ಥೆ ಮಾಡಬೇಕು. ಕರ್ಕೊಂಡು ಕುಂತು ಗುರುಗಳು ಒಮ್ಮೆ ಬಂದು ಸತ್ಸಂಗ ಮಾಡಿ ಆದ್ಮೇಲೆ ಅದೇ ಜನರನ್ನು ಕರ್ಕೊಂಡು ಪ್ರತಿನಿತ್ಯ ನೀವು ಸತ್ಸಂಗ ಮಾಡ್ತಿರ್ಬೇಕು ಅದೇ ಸಮಯಕ್ಕೆ. ಆ ರೀತಿಯಾದ ಒಂದು ವ್ಯವಸ್ಥೆ ಮಾಡ್ಕೋಬೇಕು. ಇಲ್ಲ ಸತ್ಸಂಗನೇ ಇಲ್ಲ, ದೇವ್ರ ಮನಿ ಇಲ್ಲ, ಪೂಜೆ ಇಲ್ಲ, ಪಾಠ ಇಲ್ಲ ಅಂದ್ರೆ ಅದು ಮನಿನೇ ಅಲ್ಲ, ಅದು ನರಕದ ಹೊಂಡ ಅಂತ ತಿಳ್ಕೋಬೇಕು ಅಂತ. ಇಂತಿ ಸಕಲಾದಿ ಭೋಗಾದಿ ಭೋಗಗಳನ್ನ ಮೊದಲೇ ಜಂಗಮಕ್ಕೆ ಅರ್ಪಿಸದೆ, ಇವೆಲ್ಲ ತನ್ನ ಭೋಗಾದಿ ಭೋಗಗಳೇನದ ಜಂಗಮಕ್ಕೆ ಅರ್ಪಿಸದೆ ತಾನೇ ಲಿಂಗ ಸಾಹಿತ್ಯವೆಂದುಕೊಂಡಡೆ, ನಾನೇ ಲಿಂಗ ಅದೀನಿ, ನನಗೆ ನಾನು ಮಾಡಿಕೊಂಡ್ರೆ ದೇವರಿಗೆ ಕೊಟ್ಟಂಗೆ ಆಯ್ತು ಅಂತ ಅಂದುಕೊಂಡರೆ ಅಂಥವರಿಗೆ ಗುರುವಿಲ್ಲ, ಅಂಥವರು ಲಿಂಗವೂ ಅಲ್ಲ, ಅಂಥವರು ಜಂಗಮವೂ ಅಲ್ಲ, ಮತ್ತೆ ಪಾದೋದಕ ಇಲ್ಲ, ಪ್ರಸಾದವಿಲ್ಲ. ಅವರೇನು ಸರ್ವ ಅಪರಾಧಿಗಳಯ್ಯ. ತಪ್ಪಾಗ್ತದೆ ಹಿಂಗೆ ಮಾಡೋದು. ಗುರುಲಿಂಗ ಜಂಗಮರಿಗೆ ಅಲಕ್ಷ್ಯ ಮಾಡಿ ಬರೀ ನಿಮಗೆ ನೀವು ಚಂದ ಮಾಡ್ಕೊಂಡ್ರೆ ಅಂದ್ರೆ ಇದು ತಪ್ಪಾಗ್ತದೆ, ಸರ್ವ ಅಪರಾಧಿ ಅಯ್ಯ. ಅವಂಗೆ ಸಹಜ ಭಕ್ತಿ ಸಮಭಾಜನವಿಲ್ಲವಾಗಿ ಅವಂಗೆ ನಿಜ ಮುಕ್ತಿ ಎಂದಿಗೂ ಇಲ್ಲವಯ್ಯ ಕೂಡಲ ಚನ್ನ ಸಂಗಮ ದೇವ. ಅವನಿಗೆ ಸಹಜ ಭಕ್ತಿ ಅಳವಡಂಗಿಲ್ಲ. ಹೀಗಾಗಿ ಅವನಿಗೆ ನಿಜವಾದ ಮುಕ್ತಿ ಎಂದೆಂದು ಸಿಗಂಗಿಲ್ಲ ಅಂತ ಹೇಳ್ತಾರೆ. ನೋಡ್ರಿ ಹೆಂಗದು ಚಲೋ ಅದನ್ರಿ ವಚನ.
ಸುಮ್ ಸೈಲೆಂಟ್ ಇದ್ಬಿಡೋದು. ಏನ್ರಿ ಚಲೋ ಅದಂದ್ರೆ ಮತ್ತೇನಾರ ಕೊಡೋತ್ ಕೇಳಿದ್ರಿ ಏನ್ ಮಾಡಮ್ ಇವ್ ಜಂಗಮ್ರ ಕಾಟ ಅಂತೇಳಿ. ನಾವ್ ಏನೇ ಏನೇ ಕೊಳ್ಳುವಾಗ ಏನೇ ಅನುಭವಿಸುವ ಗುರುಲಿಂಗ ಜಂಗಮಕ್ಕೆ ಅರ್ಪಿಸಿನೇ ನಾವು ಮಾಡ್ಬೇಕು. ಅವ್ರದ್ದು ಒಂದು ಭಾಗ, ಅವ್ರದ್ದು ಒಂದು ಪೋರ್ಷನ್ ಭೋಗ ಅವ್ರದ್ದು ನಮ್ಮದ್ರ ಜೊತೆಗೆ ಇರ್ತದ ಅಂತೇಳಿ ತಿಳ್ಕೋಬೇಕು. ನಿಮ್ಮ ಮನೆಗೆ ಒಂದು ವರ್ಷಿಗೆ ಆಗಷ್ಟು ಅಕ್ಕಿ ತಗೋತಿರ್ತೀರಿ, ಏನ್ ಮಾಡ್ಬೇಕು? ಜೋಳ ತಗೋತಿರ್ತೀರಿ, ಏನ್ ಮಾಡ್ಬೇಕು ಅವಾಗ? ಇಬ್ಬರು ಗಂಡ ಹೆಂಡತಿಗೆ 1 ಕ್ವಿಂಟಲ್ ಸಾಕ್ರಿ, ಆಯ್ತು. ಅದ್ರಾಗೆ ಇನ್ನ ಉಳಿತಾವ್ರಿ ಮುಂದಿನ ವರ್ಷ. ಹಿಂಗಾಗಿ ಸಾಕು 1 ಕ್ವಿಂಟಲ್ ತಗೊಂಡ್ಬಿಡಮ್, ಸಾಕಷ್ಟೇ. ಯಾರೇ ಗುರು ಲಿಂಗ ಜಂಗಮರನ್ನ ಹಿಡ್ಕೊಂಡು ಅಕ್ಕಿ ಬೇಳೆ ಗೋಧಿ ಏನಾರು ತಗೊಂಡಿರೇನು? ಹೆಂಗ? ತಾವೇ ತರೋದು, ತಾವೇ ಮಾಡೋದು, ತಾವೇ ತಿನ್ನೋದು, ತಾವೇ ಬೆಳೆಯೋದು ಅಷ್ಟೇ. ಈಗ ಈ ವಚನ ಗೊತ್ತಿರ್ಲಾರ್ದಾಗ ಮಾಡಿರಿ. ಈ ವಚನ ಗೊತ್ತಾದ್ಮೇಲೆ ಏನ್ ಮಾಡ್ತೀರಿ? ನಿಮ್ಮ ಮನೆ ಗುರುಗಳು ಮತ್ತೆ ನೀವು ಯಾರನ್ನ ಆರಾಧಿಸ್ತೀರಿ ಅಲ್ಲಿಗೊಂದು ಸ್ವಲ್ಪ ಸಮರ್ಪಣೆ ಮಾಡಬೇಕು ಅಂತೇಳಿ ಒಂದಿಷ್ಟು ವ್ಯವಸ್ಥೆ ಮಾಡ್ಕೋಬೇಕು. ಪ್ರತಿ ತಿಂಗಳ ಪಗಾರು, ಪೆನ್ಷನ್ನು ಏನೋ ಬಂತಂದ್ರ ಅದನ್ನ ಒಂದು ಸ್ವಲ್ಪ ಅದರದ್ದು ಒಂದು ಪೋರ್ಷನ್ ಏನ್ ಮಾಡಬೇಕು? ಈ ಧರ್ಮ ಕಾರ್ಯಕ್ಕಾಗಿ ಇಡಬೇಕು. ಹೆಂಗ? ಒಂದೇ ಸಲ ವಾರ್ಷಿಕೋತ್ಸವ ಬಂದಾಗ ರೊಕ್ಕ ಸವರಿಸ್ಲಕ್ಕೆ ಹೋಗೋಣ ಟೈಟ್ ಆಗಿಬಿಡ್ತು. ತಿಂಗಳ ಹಾಕಿದ್ರಿ ಅಂತಂದ್ರೆ ಆರಾಮ ಇರ್ತದ ಇಲ್ಲ? ಮಾಡ್ಬೇಕು. ಮತ್ತ ಮಾಡಿ ತಿಂಗಳ ಒಂದಿಷ್ಟು ದುಡ್ಡು ಅದರ ಸಲುವಾಗಿ ಇಡಬೇಕು. ಇಷ್ಟು ಒಂದು ವ್ಯವಸ್ಥೆ ಮಾಡ್ಕೋಬೇಕು. ಶ್ರೀ ವಿಚಾರ ಸಾಗರ ಚನ್ನಬಸವಣ್ಣವ್ರ ವಚನ. ಈಗ ಒಂದಿಷ್ಟು ಮಂದಿ ಇದೇನದ, ಗುರು ಅಂದ್ರೂ ಪರಮಾತ್ಮನೇ, ಲಿಂಗ ಅಂದ್ರು ಪರಮಾತ್ಮನೇ, ಜಂಗಮ ಅಂದ್ರು ಪರಮಾತ್ಮನೇ, ಪಾದೋದಕ ಅಂದ್ರು ಪರಮಾತ್ಮನೇ, ಪ್ರಸಾದ ಅಂದ್ರು ಪರಮಾತ್ಮನೇ, ವಿಭೂತಿ, ರುದ್ರಾಕ್ಷಿ ಮಂತ್ರ ಎಲ್ಲನೂ ಅದೇನದ ಪಾರಮಾರ್ಥಿಕ ಅರ್ಥದಲ್ಲಿ ಪರಮಾತ್ಮ, ವ್ಯಾವಹಾರಿಕ ಅರ್ಥದಲ್ಲಿ ವ್ಯಕ್ತಿ ಗುರು, ವ್ಯಕ್ತಿ ಜಂಗಮ ಬೇಕಾ ಬೇಡ? ವ್ಯಾವಹಾರಿಕ ಇರ್ಲಾರ್ದೆ ಒಮ್ಮೆ ಪರಮಾರ್ಥಕ್ಕೆ ಹೆಂಗ್ ಹೋಗ್ತಾರ? ಹೀಗಾಗಿ ಒಂದಿಷ್ಟು ಕಳ್ಳಬಡ್ಡಿ ಮಕ್ಕಳು ಅದಾರ ಇಲ್ಲಿ ಸಮಾಜದಾಗ. ಜಂಗಮ ಅಂದ್ರೆ ಈ ಅರ್ಥದ ಹೇಳಿಲ್ರಿ, ಅದು ತತ್ವ ಜಂಗಮ ರೀ, ತತ್ವ ಗುರು ರೀ. ಜೀವಕ್ನ ಮಕ್ಕಳು ಮಾಡ ಒಂದು ವಿಶ್ಲೇಷಣೆ ಇಂಥವ್ ಮಾಡ್ತಿರ್ತಾರ. ತತ್ವ ಗುರು, ತತ್ವ. ಆ ತತ್ವ ನಿಮ್ಗೆ ಹೆಂಗ್ ಗೊತ್ತಾಯ್ತಪ್ಪ? ಯಾರು ಹೇಳಿದ್ರೆ ಗೊತ್ತಾಯ್ತು ನಿಮ್ಗೆ ತತ್ವ? ತಂತಾನೆ ಬಂತೇನದು? ಹಿಂಗಾಗಿ ಒಂದಿಷ್ಟು ಮಂದಿ ಅಂಥವ್ರದಾರ, ಅಂಥವ್ರದು ಕೇಳಿ ದಾರಿ ತಪ್ಪಬಾರದು. ಅವ್ರ ಮಾತು ಕೇಳಕ್ ಅವ್ರೇನು ಗುರುಗಳಲ್ಲ, ಅವ್ರು ವಿಶ್ಲೇಷಣೆ ಮಾಡೋರು. ಈಗ ನಾನೇನು ವಿಶ್ಲೇಷಣೆ ಮಾಡ್ಲಕತ್ತೀನಲ್ಲ, ಚನ್ನಬಸವಣ್ಣನ ವಚನವನ್ನ ಚನ್ನಬಸವಣ್ಣನಾಗಿ ವಿಶ್ಲೇಷಣೆ ಮಾಡಿದ್ರೆ ಅದಕ್ಕೆ ಬೆಲೆ ಕೊಡಬೇಕು. ಅದು ಬಿಟ್ಟಿಗೆ ನನ್ನ ಬುದ್ಧಿ ಅದ್ರಾಗ ನಡೆಸಿದ್ರೆ ಬಸವಣ್ಣವ್ರ ವಚನ ವಿಶ್ಲೇಷಣೆ ಬಸವಣ್ಣನಾಗಿ ವಿಶ್ಲೇಷಣೆ ಮಾಡಬೇಕು. ನಿಶ್ಚಲ್ ದಾಸ್ಜಿ ಅವರ ದೋಹಗಳನ್ನು ನಿಶ್ಚಲ್ ದಾಸ್ಜಿ ಆಗಿ ನಾವು ಅವ್ರ ಭಾವದಲ್ಲೇ ಇದನ್ನೆಲ್ಲ ವಿಶ್ಲೇಷಣೆ ಮಾಡಬೇಕು. ಅದರೊಳಗೆ ತನ್ನ ಬುದ್ಧಿ ನಡೆಸ್ತಾನಲ್ಲ ಅಂಥವನಿಗೆ ಏನ್ ಮಾಡ್ಬೇಕು? ಇದು ಕಳಪೆ ಮಟ್ಟದ ವಿಶ್ಲೇಷಣೆ ಅಂತೇಳಿ ಬಿಸಾಕಿ ಬಿಡ್ಬೇಕು. ಅವ್ರಿಗೆ ಅಂಥವ್ರಿಗೆ ಒಟ್ಟ ಸನೆ ಬರಬಿಡ್ಬಾರ್ದು. ಅವ್ರ ಬುದ್ಧಿ ಒಳಗ ಕೆಲವೊಂದು
ದುರ್ಗುಣಗಳಿರ್ತಾವ, ಆಲಸ್ಯಗಳಿರ್ತಾವ, ಲೋಭಗಳಿರ್ತಾವ. ಅವ್ರ ಗುಣಗಳಿಗೆ ತಕ್ಕಂತೆ ಇವುಗಳನ್ನ ತಗೊಂಡು ವಿಶ್ಲೇಷಣೆ ಮಾಡ್ತಿರ್ತಾರೆ. ತಮ್ಗೆ ಹ್ಯಾಂಗ್ ಬೇಕಂಗ ಅನುಕೂಲಕ್ಕೆ ತಕ್ಕಂತೆ ತಗೊಂಡು ವಿಶ್ಲೇಷಣೆ ಮಾಡ್ತಿರ್ತಾರ. ಅವೆಲ್ಲ ಕಳಪೆ ಮಟ್ಟದ ವಿಶ್ಲೇಷಣೆಗಳು. ವಿಶ್ಲೇಷಣೆಕಾರರನ್ನ ಎಂದು ನಂಬಬಾರದು. ಮೂಲ ಸಾಹಿತ್ಯನೇ ತಗೋಬೇಕು. ನೀವು ಮೂಲ ಸಾಹಿತ್ಯ ತಗೊಂಡು ಅದನ್ನ ನೀವು ವಿಶ್ಲೇಷಣೆ ಮಾಡಿ ನೀವು ಅರ್ಥ ಮಾಡ್ಕೊಳ್ಳಕ್ ಪ್ರಯತ್ನ ಮಾಡಬೇಕು. ಎಲ್ಲರೂ ಒಂದಿಷ್ಟು ಶಬ್ದಾರ್ಥ ತಿಳಿಲಿಲ್ಲ ಅಂದ್ರೆ ಒಂದಿಷ್ಟು ಡಿಕ್ಷನರಿ ಇಟ್ಕೊಂಡು ನಿಮ್ಮದ್ ನೀವು ಬರ್ಕೋಬೇಕೆ ಹೊರತು ಇನ್ನೊಬ್ರು ಯಾರ್ಯಾರ ಪಂಡಿತರು ಮಾಡ್ಲಕತ್ತಾರ ವಿಶ್ಲೇಷಣೆ ಅಂತಂದ್ರೆ ಅವರು ತಮ್ಮ ಗುಣ ಸ್ವಭಾವಗಳನ್ನು ಅದರೊಳಗೆ ಬೆರೆಸಿ ಹೇಳ್ತಿರ್ತಾರ. ಅಂಥವಕ್ಕೆಲ್ಲ ನೀವು ಬೆಲೆ ಕೊಡಬಾರದು. ಇನ್ನೊಬ್ಬರು ವಿಶ್ಲೇಷಣೆ ಯಾಕೆ ಓದಬೇಕು? ನೀವೇ ವಿಶ್ಲೇಷಣೆ ಮಾಡಬೇಕು. ನಿಮ್ಗೇನು ಬುದ್ಧಿ ಇಲ್ಲ, ನಿಮಗೇನು ಅರಿವಿಲ್ಲ, ನಿಮಗೇನು ಓದ್ಲಿಕ್ಕೆ ಬರಲ್ಲ, ನಿಮಗೇನು ಬರೀಲಿಕ್ಕೆ ಬರಲ್ಲ. ನೀವೇ ಚಾಲೆಂಜ್ ತಗೊಂಡು ಮಾಡ್ಬೇಕಾ ಕೆಲಸ. ಈಗೇನಾಯ್ತಪ್ಪ ಅಂತಂದ್ರೆ ರಿವಿಷನ್. ಇಲ್ಲಿ ತನಕ ಏನ್ ಹೇಳಿದ್ರು? ಗುರು ಮತ್ತು ಶಾಸ್ತ್ರ ಮತ್ತು ಬ್ರಹ್ಮ. ಇಲ್ಲಿ ಸಮಸ್ಯೆ ಏನಾಯ್ತಪ್ಪ ಅಂತಂದ್ರೆ ಮುಂದೆ ಓದ್ಕೊತ ಹೋಗ್ಬಿಡ, ಏನು ಹೇಳೋದು ಬೇಡ, ಇದ್ರೊಳಗೆ ಎಲ್ಲ ತಿಳಿತದೆ. ಇಲ್ಲಿ ರಿವಿಷನ್, ಇಲ್ಲಿ ತನಕ ಹೇಳಿದ್ರ ಬಗ್ಗೆ ರಿವಿಷನ್. ಅದನ್ನ ಇಲ್ಲಿ ತಾನೇ ಬರ್ತದೆ ಎಲ್ಲ. ಮತ್ತೆ ನಾನು ಹೇಳಿ ಮತ್ತೆ ಓದಿ ಮಾಡೋದೇನದ? ಈ ಶ್ರೀ ವಿಚಾರ ಸಾಗರದ 5ನೇ ತರಂಗದ ಆರಂಭದಲ್ಲಿ ಶಿಷ್ಯನು ಪ್ರಶ್ನೆ ಮಾಡಿದ್ದಾನೆ. ಏನಂದ್ರೆ ಹಿಂದಿನ 4ನೇ ತರಂಗದ ಕೊನೆಯಲ್ಲಿ ಸದ್ಗುರುಗಳ ಮುಖದಿಂದ ವೇದಗಳನ್ನು ಶ್ರವಣ ಮಾಡುವುದರಿಂದ ಶಿಷ್ಯನಿಗೆ ಅಪರೋಕ್ಷ ಜ್ಞಾನವಾಗುತ್ತದೆ, ಅದರಿಂದ ಸಂಸಾರ ದುಃಖದ ನಿವೃತ್ತಿಯಾಗುತ್ತದೆ. ಬಹಳ ಚಂದ ಕೇಳಬೇಕಿದು. ರಿವಿಷನ್ ಬಹಳ ಇಂಪಾರ್ಟೆಂಟ್ ಅದ. ಹಿಂದಕ್ಕಿಂದೆಲ್ಲ ಕೇಳ್ಕೊತ ಹೋದಂಗ ಮುಂದಿಂದ ಮರ್ಕೋತ ಹೋಗ್ತಿರ್ತೀರಿ. ಅದಕ್ಕೆ ಇಲ್ಲೇನ್ ಮಾಡ್ಬೇಕು? ನೀಟಾಗಿ ಕೇಳಬೇಕು. 4ನೇ ತರಂಗದಾಗ ಏನ್ ಹೇಳ್ಯಾರಪ್ಪ ಗುರುಗಳು ಅಂತಂದ್ರೆ, ಸದ್ಗುರುಗಳ ಮುಖದಿಂದ ವೇದಗಳನ್ನು ಶ್ರವಣ ಮಾಡುವುದರಿಂದ ಶಿಷ್ಯನಿಗೆ ಅಪರೋಕ್ಷ ಜ್ಞಾನವಾಗುತ್ತದೆ ಮತ್ತು ಅದರಿಂದ ಸಂಸಾರದ ದುಃಖ ನಿವೃತ್ತಿಯಾಗುತ್ತದೆ ಅಂತ ಹೇಳಿದ ವಿಷಯವನ್ನ ಆಧಾರವಾಗಿಟ್ಟುಕೊಂಡು 5ನೇ ತರಂಗದ ಆರಂಭದಲ್ಲಿ ಮಧ್ಯಮ ಅಧಿಕಾರಿ ಅದೃಷ್ಟಿ ಪ್ರಶ್ನೆ ಮಾಡುತ್ತಿದ್ದಾನೆ. ಏನಂತ? ಗುರುಗಳೇ, ನೀವೇನೋ ಹೇಳಿದ್ರಿ, ಗುರುಮುಖದಿಂದ ವೇದಗಳ ಅರ್ಥಗಳನ್ನ ತಿಳಿದುಕೊಳ್ಳಬೇಕು ಅಂತ. ವೇದ ಮತ್ತು ಗುರುಗಳ ಸತ್ಯವೋ ಮಿಥ್ಯವೋ? ವೇದ ಮತ್ತು ಗುರುಗಳು ಇವು ಸತ್ಯನೋ ಮಿಥ್ಯನೋ ಅಂತ. ವೇದಗಳು ಸತ್ಯನೋ ಮಿಥ್ಯನೋ? ಯಾಕಿದು ಸಂಶಯ ಬತ್ತು ಅಂತಂದ್ರೆ, ವೇದ ಮತ್ತು ಗುರುಗಳು ಸತ್ಯವೋ ಅಥವಾ ಮಿಥ್ಯವೋ? ಒಂದು ವೇಳೆ ವೇದಗಳು ಗುರುಗಳು ಸತ್ಯ ಅಂತ ಹೇಳಿದರೆ, ಒಂದು ವೇಳೆ ಗುರುಗಳು ಮತ್ತು ವೇದಗಳು ಸತ್ಯ ಅಂತ ಹೇಳಿದರೆ ಏನಾಗ್ತದೆ? ದ್ವೈತಾಪತ್ತಿ ಆಗುತ್ತದೆ, ಅದ್ವೈತದ ಹಾನಿಯಾಗುತ್ತದೆ. ಏನಾಗ್ತದಂದ್ರೆ, ಪರಮಾತ್ಮ ಅನ್ನುವ ಒಂದು ಸತ್ಯ ಆದ, ಅದು ಒಂದೇ ಸತ್ಯ, ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತೇಳಿರಿ. ಬ್ರಹ್ಮ ಒಂದೇ ಸತ್ಯ, ಉಳಿದದ್ದೆಲ್ಲ ಜಗತ್ತು ಮಿಥ್ಯ ಅಂತ ಹೇಳಿರಿ. ಈಗೇನಾಯ್ತು? ಆ ಬ್ರಹ್ಮನ ಜೊತೆಗೆ ಗುರುವನ್ನ ಸತ್ಯ ಅಂತೀರಿ, ವೇದವನ್ನ ಸತ್ಯ ಅಂತೀರಿ. ಈಗೇನಾಯ್ತು? ಮಲ್ಟಿಪಲ್ ಟ್ರೂತ್
ಅಂದ್ರ ಬಹಳಷ್ಟು ಸತ್ಯಗಳನ್ನ ಹೇಳ್ದಂಗಾಯ್ತು. ಹಿಂಗಾಗಿ ದ್ವೈತಾಪತ್ತಿ ದೋಷ ಆಗ್ಲಿಕ್ಕತ್ತದ, ಅದ್ವೈತದ ಹಾನಿ ಆಗ್ಲಿಕ್ಕತ್ತದ. ಅಂದ್ರೆ ಬ್ರಹ್ಮ ಒಂದು ಸತ್ಯ, ವೇದ ಇನ್ನೊಂದು ಸತ್ಯ. ಏನಾಯ್ತು? ಬ್ರಹ್ಮ ಒಂದು ಸತ್ಯ, ವೇದ ಇನ್ನೊಂದು ಸತ್ಯ, ಮತ್ತ ಗುರು ಮತ್ತೊಂದು ಸತ್ಯ. ಹೌದಾ ಇಲ್ರಿ? 3 ಪ್ರಾಬ್ಲಮ್ ಆಗ್ಯಾವ ಈಗ. ಬ್ರಹ್ಮ ಒಂದು ಸತ್ಯ, ವೇದ ಇನ್ನೊಂದು ಸತ್ಯ, ಗುರು ಮತ್ತೊಂದು ಸತ್ಯ. ಅನೇಕ ಸತ್ಯಗಳಾಗುತ್ತಿವೆ. ಆದರೆ ಸತ್ಯ ವಸ್ತು ಒಂದೇ ಇದೆ. ಇದು ಒಂದು ಪಾಯಿಂಟ್. ಮತ್ತೆ ವೇದಗಳು ಸತ್ಯ ಅಂತಂದ್ರೆ, ವೇದ ಮತ್ತು ಗುರುಗಳು ಸತ್ಯ ಅಂತಂದ್ರೆ ಅಂದ್ರೆ ಏನ್ ದೋಷ ಬರ್ತದ? ಯಾವ ದೋಷ ಬರ್ತದ? ದ್ವೈತಾಪತ್ತಿ ದೋಷ. ಅನೇಕ ಸತ್ಯಗಳದವ ಅಂತ ಹೇಳಿ. ಯಾವ ದೋಷ? ಗಪ್ಪ ಕೂತರ ಪಾಠ ನಿಂತು ಬಿಡ್ತದ. ಒಬ್ರ್ಯಾರ ಬಾಯಿ ತೆಗಿಬೇಕು, ಇಲ್ಲಂದ್ರ ಪಾಠ ಬಂದ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ನಾನು. ನಿಮ್ಮ ಜಡ ಪ್ರವೃತ್ತಿ ತ್ಯಾಗ ಮಾಡಿ ಆಕ್ಟಿವ್ ಆಗಿರ್ಬೇಕು. ಒಂದು ವೇಳೆ ವೇದ ಮತ್ತು ಗುರುಗಳು ಮಿಥ್ಯಾ ಅಂತ ಹೇಳಿದರೆ, ಒಂದು ವೇಳೆ ವೇದಗಳಿಗೆ ಸತ್ಯ ಅಂದ್ರೆ ದ್ವೈತಾಪತ್ತಿ, ಮಿಥ್ಯಾ ಅಂತ ಹೇಳಿದರೆ, ಮತ್ತು ಮಿಥ್ಯವಾದ ವೇದಗಳು ಮಿಥ್ಯವಾದ ಗುರುಗಳ ಉಪದೇಶ ಸಾಧನೆ ಏನಾಗ್ತದ? ಅದನ್ನು ಮಿಥ್ಯನೇ ಇರ್ತದ. ಮಿಥ್ಯವಾದ ಸಾಧನೆಗಳಿಂದ ಭವ ದುಃಖ ನಾಶವಾಗುವುದಿಲ್ಲ. ಡೂಪ್ಲಿಕೇಟ್ ಆಗಿಬಿಟ್ಟು ಮಿಥ್ಯ ಅಂದ್ರ ಅವುಗಳಿಂದ ಭವ ದುಃಖ ನಾಶ ಆಗಂಗಿಲ್ಲ. ದೃಷ್ಟಾಂತ ಸಮೇತ ಪ್ರಶ್ನೆ ಮಾಡಿದ್ದಾನೆ. ಏನಂತನ? ಮರುಭೂಮಿಯಲ್ಲಿ ತೋರುವ ಮೃಗಜಲ ಅದೇನದ? ಮಿಥ್ಯ ಅದ. ಆ ಮಿಥ್ಯವಾದ ಮರುಭೂಮಿಯೊಳಗಿನ ಮೃಗಜಲವನ್ನ ಕುಡಿಯುವುದರಿಂದ ನಮ್ಮ ತೃಷೆ ನಿವೃತ್ತಿ ಆಗುವುದಿಲ್ಲ ಅಂತ ಹೇಳಿ. ಯಾರು ಚಾಲು ಇಟ್ಕೊಂಡಿರ್ ನೋಡು, ಸೌಂಡ್ ಬರ್ಲಕತ್ತ. ಮರುಭೂಮಿ ಒಳಗಿಂದು ಮೃಗಜಲ ಕುಡಿದ್ರ ಬಾಯಾರಿಕೆ ನಿವೃತ್ತಿ ಆಗಂಗಿಲ್ಲ. ಆ ಮರುಭೂಮಿ ಒಳಗಿರೋದು ಜಲ ಎಂಥದು? ಮಿಥ್ಯವಾದ ಜಲ. ಅದನ್ನು ಕುಡಿದ್ರೆ ಹೆಂಗ ಬಾಯಾರಿಕೆ ನಿವೃತ್ತಿ ಆಗ್ತದ ಅಂತೇಳಿ ಶಿಷ್ಯನ ಪ್ರಶ್ನೆ. ಅದಕ್ಕೆ ಮಿಥ್ಯವಾಗಿರತಕ್ಕಂಥ ಮಿಥ್ಯಾಜಲವು ಸತ್ಯವಾದ ತೃಷೆಯು ನಿವೃತ್ತಿಯು ಯಾರಿಗೂ ಆಗುವುದಿಲ್ಲ. ಆ ಮಿಥ್ಯಾವಾದ ಮೃಗಜಲದಿಂದ ಈ ಒಂದು ಸತ್ಯವಾಗಿರುವಂತ ತೃಷೆಯ ನಿವೃತ್ತಿ ಯಾರಿಗೂ ಆಗುವುದಿಲ್ಲ. ಆದ್ದರಿಂದ ವೇದ ಗುರುಗಳು ಮಿಥ್ಯ ಅಂತ ಕೂಡ ಹೇಳಲಿಕ್ಕೆ ಬರಲ್ಲ. ಸತ್ಯ ಅಂತ ಹೇಳಿದ್ರೆ ಒಂದು ಸಮಸ್ಯೆ ಆದ, ಮಿಥ್ಯ ಅಂತ ಹೇಳಿದ್ರೆ ಇನ್ನೊಂದು ಸಮಸ್ಯೆ ಆದ. ಅದಕ್ಕೆ ಉತ್ತರಗಳನ್ನು ಶ್ರೀ ಗುರುಗಳು ಕರುಣಿಸುತ್ತಿದ್ದಾರೆ. ಅದಕ್ಕೆ ಉತ್ತರ ಗುರುಗಳು ಹೇಳಕತ್ತಾರೆ. ಸಮಸತ್ಯಗಳಲ್ಲಿ ಸಾಧಕ ಬಾಧಕಗಳು ಸಂಭವಿಸುತ್ತವೆ. ಸಾಧಕ ಅಂದ್ರೆ ಕಾರಣ, ಬಾಧಕ ಅಂದ್ರೆ ನಾಶಕ. ಸಾಧಕ ಅಂದ್ರೆ ಕಾರಣ, ಬಾಧಕ ಅಂದ್ರೆ ನಾಶಕ. ಮೃತ್ತಿಕೆ ಅಂದ್ರೆ ಕೆಸರು ಏನದದು? ವ್ಯಾವಹಾರಿಕ ಸತ್ತ ಆಗಿದೆ. ಮೃತ್ತಿಕೆ ಅಂದ್ರೆ ಕೆಸರು ವ್ಯಾವಹಾರಿಕ ಸತ್ತ ಆಗಿದೆ. ಘಟ ಕೂಡ ವ್ಯಾವಹಾರಿಕ ಸತ್ತ ಆಗಿದೆ. ಘಟನು ವ್ಯಾವಹಾರಿಕದ, ಮೃತ್ತಿಕೆನು ವ್ಯಾವಹಾರಿಕದ. ವ್ಯಾವಹಾರಿಕ ಮೃತ್ತಿಕೆಯೇ ವ್ಯಾವಹಾರಿಕವಾದ ಘಟಕ್ಕೆ ಕಾರಣವಾಗುತ್ತದೆ. ವ್ಯಾವಹಾರಿಕವಾದ ಅಗ್ನಿಯು ವ್ಯಾವಹಾರಿಕವಾದ ಕಾಷ್ಟಗಳನ್ನು ಸುಡುತ್ತದೆ. 2 ಉದಾಹರಣೆಗಳದಾವು. ಬೆಂಕಿ
ಕಟ್ಟಿಗೆಯನ್ನು ಸುಡೋದು ಒಂದು ಉದಾಹರಣೆ, ಕೆಸರಿನಿಂದ ಗಡಿಗೆ ಮಾಡೋದು ಒಂದು ಉದಾಹರಣೆ. ಕೆಸರನೂ ವ್ಯಾವಹಾರಿಕದ, ಗಡಿಗೆನೂ ವ್ಯಾವಹಾರಿಕದ. ಹಿಂಗಾಗಿ ಅದೇನಾಯ್ತು, ಕಾರಣ ಆಯ್ತು. ಯಾವುದಕ್ಕ? ಗಡಿಗೆ ತಯಾರಾಗೋದಕ್ಕ ಆ ಮೃತ್ತಿಕೆ ಕಾರಣ ಆಯ್ತು. ಅದಕ್ಕೇನಂತಾರೆ? ಇದಕ್ಕ ಸಾಧಕ ಅಂತಾರೆ. ಇದಕ್ಕೆ ಸಾಧಕ. ಮತ್ತ ಅಗ್ನಿನೂ ವ್ಯಾವಹಾರಿಕ ಅದ, ಕಾಷ್ಟ ಅಂದ್ರೆ ಕಟ್ಟಿಗೆನೂ ವ್ಯಾವಹಾರಿಕ ಅದ. ಆ ಅಗ್ನಿ ಏನ್ ಮಾಡ್ಲಕತ್ತ? ವ್ಯಾವಹಾರಿಕವಾದ ಅಗ್ನಿ ವ್ಯಾವಹಾರಿಕವಾದ ಕಾಷ್ಟಗಳನ್ನು ಸುಡ್ತಾ ಇದೆ ಅಂತಂದ್ರೆ ಇದೇನಿದು? ಬಾಧಕ. ಹೆಂಗ? ಸಾಧಕ ಅಂದ್ರೆ ಹೆಂಗ, ಬಾಧಕ ಅಂದ್ರೆ ಹೆಂಗ? ಈ ಕಟ್ಟಿಗೆ ಸುಟ್ಟು ಹೋಗ್ಲಕತ್ತದ ಎದರಿಂದ? ನಿಜವಾದ ಅಗ್ನಿಲಿಂತೋ, ವ್ಯಾವಹಾರಿಕ ಅಗ್ನಿಲಿಂತೋ, ಏನ್ ಯಾವ್ದಾರ ಚಿತ್ರದೊಳಗಿನ ಪ್ರಾತಿಭಾಷಿಕ ಅಗ್ನಿಲಿಂತೋ? ವ್ಯಾವಹಾರಿಕ ಅಗ್ನಿಯಿಂದ ವ್ಯಾವಹಾರಿಕ ಕಟ್ಟಿಗೆ ಕೊಡ್ತಾರೆ. ಇದಕ್ಕೇನಂತಾರೆ? ಬಾಧಕ. ಬಾಧಕ ಆಗ್ತದ, ನಾಶ ಆಗಿ ಹೋಗ್ಲಕತ್ತದ. ಇಲ್ಲಿ ಏನಾಗ್ತದ? ಉತ್ಪನ್ನ ಆಗ್ಲಕತ್ತದ. ಏನು? ವ್ಯಾವಹಾರಿಕ ಕೆಸರಿನಿಂದ ವ್ಯಾವಹಾರಿಕ ಮಡಿಕೆ ತಯಾರಾಗ್ಲಕತ್ತದಲ್ಲ, ಇದೇನದು? ಸಾಧಕ. ಒಂದು ವಸ್ತು ಸಾಧನೆ ಮಾಡಿ ಉತ್ಪನ್ನ ಮಾಡ್ಲಕತ್ತೀರಿ, ಇದು ಸಾಧಕ. ಈ ರೀತಿ ಸಾಧಕ ಅಂದ್ರೆ ಯಾವುದು, ಬಾಧಕ ಅಂದ್ರೆ ಏನು ಅಂತ ಹೇಳಿದ್ರು. ಏನು ಅದ್ರೊಳಗೆ ಏನಾರ ಚಿತ್ರದೊಳಗೇನು ಕೆಸರಿಲಿಂದ ಗಡಿಗೆ ಮಾಡ್ಯಾರೋ, ಏನು ವ್ಯಾವಹಾರಿಕ ಕೆಸರಿಲಿಂದ ಚಿತ್ರದೊಳಗಿನ ಗಡಿಗೆ ಆಗ್ಯದೋ? ಆ ಚಿತ್ರದೊಳಗಿಂದ ಏನದು? ಪ್ರಾತಿಭಾಷಿಕ. ಹೌದಲ್ರಿ? ವ್ಯಾವಹಾರಿಕ ಅಲ್ಲದು. ಚಿತ್ರದೊಳಗಿನ ಕಟ್ಟಿಗೆ ಪ್ರಾತಿಭಾಷಿಕ, ಚಿತ್ರದೊಳಗಿನ ಬೆಂಕಿ ಪ್ರಾತಿಭಾಷಿಕ. ಹಿಂಗ ಯಾವುದರಿಂದ ಸುಡಕ ಬರಂಗಿಲ್ಲ. ಬೆಂಕಿ ವ್ಯಾವಹಾರಿಕ ಇದ್ದು ಚಿತ್ರದೊಳಗೆ ಕಟ್ಟಿಗೆ ಅಂತಂದ್ರೆ ಅದು ಕಟ್ಟಿಗೆನೇ ಅಲ್ಲ, ಅದು ಸುಡ್ಲಕ್ ಬರಂಗಿಲ್ಲ. ಮತ್ತ ಬೆಂಕಿ ಪ್ರಾತಿಭಾಷಿಕ ಇದ್ದು ಕಟ್ಟಿಗೆ ಒಯ್ದು ಹಚ್ತೀವಿ, ಚಿತ್ರದೊಳಗಿನ ಬೆಂಕಿ ಅಂದ್ರೆ ಸುಡಂಗಿಲ್ಲ. ಎರಡು ವ್ಯಾವಹಾರಿಕ ಇದ್ದಲ್ಲಿ ಸಾಧಕ ಬಾಧಕಗಳು ಉಂಟಾಗ್ತವೆ. ಸಮಾನ ಸತ್ಯಯುಳ್ಳ ಪದಾರ್ಥಗಳಲ್ಲಿ ಸಾಧಕ ಬಾಧಕಗಳು ಉಂಟಾಗುತ್ತವೆ. ಆದರೆ ಮೃಗಜಲ ಮತ್ತು ತೃಷೆಗಳು ವಿಷಮಸತ್ತ ಆಗಿವೆ. ಮೃಗಜಲ ಮತ್ತು ತೃಷೆಗಳು ಅವು ಸಮಸತ್ತ ಅಲ್ಲ, ಅವು ವಿಷಮಸತ್ತ ಅದವ. ಮೃಗಜಲ ಪ್ರಾತಿಭಾಷಿಕ ಸತ್ತ ಆಗಿದೆ, ತೃಷೆ ವ್ಯಾವಹಾರಿಕ ಸತ್ಯ ಆಗಿದೆ. ವ್ಯಾವಹಾರಿಕವಾದ ಮೃಗಜಲದಿಂದ ಪ್ರಾತಿಭಾಷಿಕ ತೃಷೆ ನಿವೃತ್ತಿಯಾಗುವುದಿಲ್ಲ, ಅಥವಾ ವ್ಯಾವಹಾರಿಕವಾದ ಪ್ರಾತಿಭಾಷಿಕವಾದ ಮೃಗಜಲದಿಂದ ವ್ಯಾವಹಾರಿಕ ತೃಷೆ ನಿವೃತ್ತಿಯಾಗುವುದಿಲ್ಲ. ಅವು ಎರಡು ಸತ್ತ ಬೇರೆ ಬೇರೆ ಇದಾವೆ. ಸತ್ತಗಳಲ್ಲಿ 3 ಪ್ರಕಾರ. ಏನ್ ಮಾಡ್ತೀರಿ? 1, 2, 3 ಅಂತ ಮಾಡಿ 233ನೇ ವಿಷಯಾಂಕದಲ್ಲಿ ಏನ್ ಹೇಳ್ಯಾರ? ವ್ಯಾವಹಾರಿಕ ಸತ್ತದ ಬಗ್ಗೆ ಹೇಳ್ಯಾರ. ಅದರ ಬಗ್ಗೆ ವಿಶ್ಲೇಷಣೆ ಅಂತಂದ್ರೆ ಏನಂತಾರೆ? ಇದಕ್ಕ ಪುನರಾವರ್ತನೆ. ವ್ಯಾವಹಾರಿಕ 233ನೇ ಅಂಕದಲ್ಲಿರುವಂತ ವಿಷಯವನ್ನ ಪುನರಾವರ್ತನೆ ಮಾಡ್ಲಕತ್ತಾರ. ವ್ಯಾವಹಾರಿಕ ಸತ್ತ, ಪ್ರಾತಿಭಾಷಿಕ ಸತ್ತ, ಪಾರಮಾರ್ಥಿಕ ಸತ್ತ. ಯಾವ ಪದಾರ್ಥವು ಬ್ರಹ್ಮಜ್ಞಾನವಿಲ್ಲದೆಯೇ ಬಾಧೆ ಹೊಂದುವುದಿಲ್ಲವೋ, ಕಿಂತು ಬ್ರಹ್ಮಜ್ಞಾನದಿಂದವೇ ಬಾಧೆ ಹೊಂದುತ್ತದೆಯೋ ಆ ಪದಾರ್ಥದಲ್ಲಿ ವ್ಯಾವಹಾರಿಕ ಸತ್ತ ಇದೆ ಎಂದು ತಿಳಿಯಬೇಕು. ವ್ಯಾವಹಾರಿಕ ಸತ್ತದ್ದು ಡೆಫಿನೇಷನ್, ವ್ಯಾಖ್ಯಾನ. ವ್ಯಾವಹಾರಿಕ ಸತ್ತ ಅಂದ್ರೆ ಹೆಂಗಪ್ಪ? ಏನಂತೀರಿ ಅದಕ್ಕೆ? ಹೆಂಗಂತೀರಿ? ಯಾವ ಪದಾರ್ಥವು
ಬ್ರಹ್ಮಜ್ಞಾನವಿಲ್ಲದೆಯೇ ಬಾಧೆ ಹೊಂದುವುದಿಲ್ಲವೋ, ಅಥವಾ ಯಾವ ಪದಾರ್ಥವು ಬ್ರಹ್ಮಜ್ಞಾನದಿಂದಲೇ ಬಾಧೆ ಹೊಂದುತ್ತದೆಯೋ ಅದಕ್ಕೇನನ್ಬೇಕು? ವ್ಯಾವಹಾರಿಕ ಸತ್ತ. ಏನ್ ಹೇಳ್ರಿ ಇದು ಡೆಫಿನೇಷನ್ ನಿಮ್ಮ ವಾಣಿಯಲ್ಲಿ? ವ್ಯಾವಹಾರಿಕ ಸತ್ತ ಎಂದರೇನು? ಯಾವ ಪದಾರ್ಥವು ಬ್ರಹ್ಮಜ್ಞಾನವಿಲ್ಲದೆ ಬಾಧೆ ಹೊಂದುವುದಿಲ್ಲವೋ, ಅಥವಾ ಪದಾರ್ಥವು ಬ್ರಹ್ಮಜ್ಞಾನದಿಂದಲೇ ಬಾಧೆ ಹೊಂದುತ್ತದೆಯೋ ಅದು ವ್ಯಾವಹಾರಿಕ ಸತ್ತ ಎನ್ನುತ್ತಾರೆ. ಯಾಕಂದ್ರೆ ಇದು ಶ್ರವಣ ಮುಗಿದದ. ಈಗ ಮನನ ಅಂತಂದ್ರೆ ಇದ್ರೊಳಗೆ ನಿಮ್ಮ ಪಾತ್ರ ಮುಖ್ಯ ಅದ. ನೀವು ಹೇಳ್ಬೇಕು ನಮಗ. ಆಕಾಶಾದಿ ದೇಹಾಂತ್ಯ ಪ್ರಪಂಚ, ಆಕಾಶದಿಂದ ಕೆಳಗೇನದ? ವಾಯು. ವಾಯುವಿನ ಕೆಳಗೇನದ? ಅಗ್ನಿ. ಅಗ್ನಿ ಕೆಳಗೇನದ? ಜಲ ಅದ. ಜಲದ ಕೆಳಗೇನದ? ಭೂಮಿ ಅದ. ಭೂಮಿ ಕೆಳಗೇನದ? ದೇಹ, ಬಾಡಿ, ನಮ್ಮ ಶರೀರಗಳದಾವ. ಅದಕ್ಕೆ ಈ ಪ್ರಪಂಚ ಏನಂದ್ರ ಬ್ರಹ್ಮಜ್ಞಾನವಿಲ್ಲದೆ ಬಾಧೆ ಹೊಂದುವುದಿಲ್ಲ. ಯಾವುದಪ್ಪ ವ್ಯಾವಹಾರಿಕ ಸತ್ತ ಅಂತ ಯಾವುದಕ್ಕೆ ಅನ್ಬೇಕಂದ್ರೆ 84 ಲಕ್ಷ ಜೀವರಾಶಿಗಳ ಶರೀರಗಳು, ಮತ್ತೆ ಪೃಥ್ವಿ, ಜಲ, ಅಪ್ಪು, ತೇಜ, ವಾಯು, ಆಕಾಶ. ಇವಿಷ್ಟಕ್ಕೆ ನೀವೇನನ್ಬೇಕು? ವ್ಯಾವಹಾರಿಕ ಸತ್ತ ಅನ್ಬೇಕು. ಈ ವ್ಯಾವಹಾರಿಕ ಸತ್ತ ಬ್ರಹ್ಮಜ್ಞಾನವಿಲ್ಲದೆ ಬಾಧೆ ಹೊಂದುವುದಿಲ್ಲ. ಇದು ಬ್ರಹ್ಮಜ್ಞಾನದಿಂದಲೇ ಬಾಧೆ ಹೊಂದುತ್ತದೆ. ಅಂದ್ರೆ ಈ ಪ್ರಪಂಚವು ಸುಳ್ಳು ಎಂದು ನಿಶ್ಚಯ ಮಾಡಲಿಕ್ಕೆ ಆ ಬ್ರಹ್ಮಜ್ಞಾನದಿಂದಲೇ ಸಾಧ್ಯವಿದೆ. ಆದ್ದರಿಂದ ಪ್ರಪಂಚವು ವ್ಯಾವಹಾರಿಕ ಸತ್ತ. ವ್ಯಾವಹಾರಿಕ ಸತ್ಯ ಏನದಪ್ಪ ಅಂದ್ರೆ ಈಶ್ವರ ಸೃಷ್ಟಿ ಇರುತ್ತದೆ. ವ್ಯಾವಹಾರಿಕ ಸತ್ತ ಈಶ್ವರ ಸೃಷ್ಟಿ ಇರುತ್ತದೆ. ಅದಕ್ಕೆ ಒಂದು ದೃಷ್ಟಾಂತ ಕೊಟ್ಟು ಮಾಡ್ರಿ. ಇದು ವ್ಯಾವಹಾರಿಕ ಸತ್ತ ಮಿಥ್ಯೆ ಮಾಡೋದಕ್ಕೆ ಒಂದು ದೃಷ್ಟಾಂತ ಕೊಡ್ರಿ. ದೃಷ್ಟಾಂತ ಕೊಡ್ರಿ. ತಲೆ ಓಡಿಸಿರುವಂತ ಹಗ್ಗ ಮತ್ತು ಹಾವು. ಹಗ್ಗ ಮತ್ತು ಹಾವು. ಹಾವು ಪ್ರಾತಿಭಾಷಿಕ ಸತ್ತ ಐತ್ರಿ. ಹಗ್ಗ ವ್ಯವಹಾರಿಕ ಸತ್ತ ಐತಿ. ಈ ವ್ಯವಹಾರಿಕ ಪ್ರಾತಿಭಾಷಿಕ ಸತ್ತ ಅಂದ್ರೆ ನಮ್ಗೆ ನಿವಾರಣೆ ಆಗ್ಬೇಕಾದ್ರೆ ಅದಕ್ಕೆ ಅಧಿಷ್ಠಾನವಾದ ಹಗ್ಗದ ಜ್ಞಾನ ಆದಾಗ ಹಾವು ನಿವೃತ್ತಿ ಆಗ್ತತಿ. ಮತ್ತೆ ಇನ್ನ ಹಗ್ಗ ವ್ಯವಹಾರಿಕ ಸತ್ತ ನಿವೃತ್ತಿ ಆಗ್ಬೇಕಾದ್ರೆ ಅದರ ಅಧಿಷ್ಠಾನವಾದ ಬ್ರಹ್ಮದ ಜ್ಞಾನ ಆದಾಗ ಅಲ್ಲಿ ಹಗ್ಗ ನಿವೃತ್ತಿ ಆಗ್ತದೆ. ಇಲ್ಲಿನ ಪ್ರಾತಿಭಾಷಿಕ ಸತ್ಯ ಸುದ್ದಿನ ಮಾತಾಡಿಲ್ಲ. ವ್ಯಾವಹಾರಿಕ ಸತ್ಯ ಸುದ್ದಿ ಮಾತಾಡ್ಲಕತ್ತೀವಿ ನಾವು. ಹಗ್ಗ ವ್ಯವಹಾರಿಕ ಸತ್ತ ಐತಿ. ಆದ್ರೆ ನಮ್ಗೆ ನಿವಾರಣೆ ಆಗ್ಬೇಕಾದ್ರೆ ಅದಕ್ಕೆ ಅಧಿಷ್ಠಾನವಾದ ಬ್ರಹ್ಮದ ಜ್ಞಾನ ಆದಾಗನ ಹಗ್ಗ ನಿವೃತ್ತಿ ಆಗತ್ತೆ. ಅಲ್ಲಿ ಇರುವುದು ಬ್ರಹ್ಮನೇ ಐತಿ, ಹಗ್ಗ ಅಲ್ಲ. ಅದೇ ವಸ್ತುಗಳು, ಲೌಕಿಕ ಪದಾರ್ಥಗಳು ಮತ್ತು ಪಂಚಭೂತಗಳು ಮತ್ತು 84 ಲಕ್ಷ ಜೀವರಾಶಿಗಳ ದೇಹಾದಿಗಳು ಏನದವ, ಅವು ಏನದವ ಇರುವಿಕೆಯಲ್ಲಿ ಬ್ರಹ್ಮನೇ ಅದವ, ತೋರುವಿಕೆಯಲ್ಲಿ ನಾಮರೂಪಾದಿಗಳವ. ಹೌದಲ್ರಿ? ಹಗ್ಗ ಅಂತೇಳಿ ಅದಕ್ಕೊಂದು ನಾಮ, ಒಂದು ರೂಪ, ವ್ಯಾವಹಾರಿಕ ಸತ್ಯ. ಅದು ಇರುವಿಕೆಯಲ್ಲಿ ಏನದ ಬ್ರಹ್ಮನೇ. ಅದು ಬ್ರಹ್ಮನೇ ವ್ಯಾವಹಾರಿಕ ಸತ್ತ ಆಗಿ ತೋರ್ಲಕತ್ತದಷ್ಟೇ.
ಅದ್ರೊಳಗೆ ನಾವು ಕಾಣೋದು ಅದು ಪ್ರಾತಿಭಾಷಿಕ ಸತ್ಯ. ಈಗ ಹಗ್ಗ ಮತ್ತು ಬ್ರಹ್ಮನ ಮಧ್ಯೆ ಅದ ವ್ಯವಹಾರ ಇದು. ಬ್ರಹ್ಮನೇ ಹಗ್ಗವಾಗಿ ತೋರುತ್ತಿದ್ದಾನೆ. ಹಗ್ಗವನ್ನ ನಾವು ಬ್ರಹ್ಮ ಅಂತ ಹೆಂಗ್ ಅನ್ಬೇಕು ಅಂತಂದ್ರ ಹಿಂದಕ್ಕೆ ಹೋಗ್ಬೇಕು ನಾವು. ಬ್ರಹ್ಮ ಅಂತಂದ್ರ ಮೊದಲದು ಎದರ್ಲಿಂದ ಬಂತು? ಪೃಥ್ವಿಲಿಂತ ಬಂತು. ಪೃಥ್ವಿನೇ ಇಲ್ಲ ಅಂತಂದ್ರೆ ಹಗ್ಗ ಎಲ್ಲಿಂದ ಬರ್ತದ? ಮತ್ತು ಪೃಥ್ವಿ ಎಲ್ಲಿಂದ ಬಂತು? ಜಲದಿಂದ ಬಂತು. ಜಲ ಎಲ್ಲಿಂದ ಬಂತು? ಅಗ್ನಿಲಿಂತ ಬಂತು. ಅಗ್ನಿ ಎಲ್ಲಿಂತ ಬಂತು? ವಾಯುವಿಲಿಂತ ಬಂತು. ವಾಯು ಎಲ್ಲಿಂದ ಬಂತು? ಆಕಾಶದಿಂದ ಬಂತು. ಆಕಾಶ ಎಲ್ಲಿಂದ ಬಂತು? ಪ್ರಕೃತಿ ಮಾಯೆಯಿಂದ ಬಂತು. ಮಾಯೆ ಎಲ್ಲಿಂದ ಬಂತು ಅಂತಂದ್ರೆ ಬ್ರಹ್ಮನಿಂದ ಬಂತು. ಮತ್ತು ಬ್ರಹ್ಮ ಎಲ್ಲಿಂದ ಬಂದ ಅಂದ್ರೆ ಬ್ರಹ್ಮನಿಂದ ಬಂದ. ನಾವು ಬ್ರಹ್ಮಗೆ ಮತ್ತೆ ಎಲ್ಲಿದು ಬಂದಿಲ್ಲ ನಾವು. ಹಿಂಗಾಗಿ ಆ ಬ್ರಹ್ಮನಿಂದ ಇದೆಲ್ಲ ಆದ ಹೊರತು ಬ್ರಹ್ಮ ಇಲ್ಲ ಅಂತಂದ್ರೆ ಇವಾದ ಇಲ್ಲ. ಇದೇ ರೀತಿ ಇದಕ್ಕೆ ಬ್ರಹ್ಮಜ್ಞಾನ ಅಂತಾರೆ. ಪ್ರತಿಯೊಂದು ವಸ್ತುವನ್ನ ನೀವು ವ್ಯಾವಹಾರಿಕ ಸತ್ಯವನ್ನ ಏನ್ ಮಾಡಬೇಕು? ಬ್ರಹ್ಮಜ್ಞಾನದಿಂದ ಬಾಧ ಮಾಡೋದು ಕಲಿಬೇಕು. ನಿಮ್ಮ ಮನೆ ಮುಂದೊಂದು ಗಿಡ ಅದ, ಆ ಗಿಡವನ್ನ ಬಾಧ ಮಾಡ್ಬೇಕಲ್ಲ. ಈಗ ಹೆಂಗ್ ಮಾಡ್ತೀರಿ? ಮನೆ ಮುಂದೆ ಗಿಡ ಅದ, ಗಿಡವನ್ನ ಬಾಧ ಮಾಡಿ ನಿಮ್ ಮನೆ ಮುಂದೆ ಒಂದು ಗಿಡ ಅದಲ್ರಿ, ಆ ಗಿಡ ಎಂತ ಸತ್ಯ? ವ್ಯಾವಹಾರಿಕ ಸತ್ಯ. ಎದರಿಂದ ಆಗೈತೆ ಅಂದ್ರ ಮಣ್ಣಿನಿಂದ ಆಗೈತಿ. ಆ ಮಣ್ಣು ಎದರಿಂದ ಅಂದ್ರ ನೀರಿನಿಂದ, ನೀರು ಅಗ್ನಿಯಿಂದ, ಅಗ್ನಿ ವಾಯುವಿನಿಂದ, ವಾಯು ಆಕಾಶದಿಂದ, ಆಕಾಶ ಬ್ರಹ್ಮನಿಂದ. ಅದಕ್ಕೆ ಅಧಿಷ್ಠಾನ ಬ್ರಹ್ಮನ ಐತೆ. ಆ ಬ್ರಹ್ಮನೇ ಗಿಡದ ರೂಪದಲ್ಲಿ ತೋರ್ತಾನೆ. ಗಿಡದ ರೂಪದಲ್ಲಿ ತೋರ್ಕ. ಹಿಂಗ್ ಪ್ರತಿಯೊಂದು ವಸ್ತುಗಳನ್ನ ನಿಮ್ಮ ಮನೆ ಮುಂದೊಂದು ಕಾರ್ ನಿಂದಿರ್ಸಾರ, ಯಾರೋ ಗಾಡಿ ನಿಂದಿರ್ಸಾರ, ಮತ್ತೇನದ ಎಲ್ಲ ವ್ಯಾವಹಾರಿಕ ಸತ್ತ. ಕಣ್ಣಿಗೆ ಕಾಣಿಸ್ತದ, ಕೈಲ ಮುಟ್ಲಕ್ ಬರ್ತದ, ಅದಕ್ಕೆ ಪಂಚಭೂತಗಳಿಂದ ಆಗಿದ್ದದ ಪ್ರಾಪಂಚಿಕ ವಸ್ತು ಅದದು. ಅದೆಲ್ಲನೂ ಪ್ರಾಕ್ಟೀಸ್ ಮಾಡ್ಕೊತಿರ್ಬೇಕು. ಏನ್ ಸಿಕ್ಕದ್ದಕ್ಕೆಲ್ಲ ಬ್ರಹ್ಮನೇ ಚಮಚ ರೂಪದಾಗದನ, ಬ್ರಹ್ಮನೇ ಚಂಬು ರೂಪದಾಗದನ, ಬ್ರಹ್ಮನೇ ನೀರಿನ ರೂಪದಾಗದನ, ಬ್ರಹ್ಮನೇ ಕಲ್ಲು ಮಣ್ಣು ಮನಿ ರೂಪದಾಗದನ. ಎಲ್ಲ ಬ್ರಹ್ಮನೇ ಅದನ. ಬ್ರಹ್ಮನದೇ ಒಂದು ನಾಮರೂಪಗಳಿವೆಲ್ಲ ಅಂತ ಬಾಧ ಮಾಡ್ಲಕ್ ಬರ್ತದ್ರ? ನಿಮ್ ಶರೀರವನ್ನ ಬಾಧ ಮಾಡ್ಕೊಳಕ್ ಬರ್ತದಲ್ಲ? ನಿಮ್ಮ ಶರೀರವನ್ನು ಬಾಧ ಮಾಡ್ಕೋಬೇಕು. ಬ್ರಹ್ಮನೇ ಮಣ್ಣಿನಿಂದ ಆಗ್ಯದ. ಎಲ್ಲ ಬಾಧ ಮಾಡಿ ಬ್ರಹ್ಮನನ್ನ ನೆನೆಸ್ಬೇಕು. ಬ್ರಹ್ಮನ ನೆನೆಸೋದಕ್ಕೆ ಇದು ಬಾಧ ಮಾಡ್ಬೇಕು. ಎದಕ್ಕೆ ಬಾಧ ಮಾಡ್ಬೇಕು? ಬಟ್ ಎರಡು ರೀತಿ ಅದು ಇಲ್ಲದಂಗೆ ಮಾಡ್ಬೇಕು. ಆ ಗಿಡ ಇಲ್ಲಪ್ಪ, ಅಲ್ಲಿ ಗಿಡ ಅಲ್ಲ, ಅದು ಬ್ರಹ್ಮನೇ ಆದ ಅಂದ್ರೆ ಗಿಡ ಯಾಕಡೆ ಹೋಯ್ತು? ಗಿಡ ಹೌದಾ? ಅಲ್ಲ, ಹೌದು. ಮತ್ತೆ ಗಿಡ ಅಲ್ಲ ಅನ್ಬೇಕಾದ್ರೆ ಅದಕ್ಕೆ ಬ್ರಹ್ಮ ಅನ್ಬೇಕು. ಬಾಧ ಮಾಡೋದಂದ್ರೆ ಗಿಡ ಅಲ್ಲ, ಇದು ಬ್ರಹ್ಮ ಅಂದ್ರೆ ಬಾಧ. ಮತ್ತು ಗಿಡ ನಾಶ ಮಾಡೋದಂದ್ರೆ ಕೊಡ್ಲಿ ತೊಗೊಂಡು ಕಡ್ದು ಹಾಕಿಬಿಟ್ರೆ ಆಯ್ತು, ಬೇರೆ ಸಮೇತ ಕಿತ್ತು ಹೋಗಿದ್ರೆ ಗಿಡ ಇಲ್ಲದಂಗೆ ಆಗ್ತದೆ. ಎರಡು ರೀತಿ ನಾಶ ಮಾಡ್ಬೋದು. ಈಗ ಗಿಡ ಹೋಗ್ಬೇಕೀಗ, ಅದು ಮಿಥ್ಯೆ ಮಾಡ್ಬೇಕಾಗ್ಯದಲ್ಲ. ಒಂದು ಕೊಡ್ಲಿ ತೊಗೊಂಡು ಕಡ್ದು ಬೇರೆ ಸಮೇತ ಕಿತ್ತಿ ಸುಟ್ಟು ಬೆಂಕಿ ಹಚ್ಚಿಬಿಟ್ರೆ ಗಿಡ ಇಲ್ದಂಗೆ ಆಗ್ತದ. ಅದನ್ನು ಮಿಥ್ಯೆ ಮಾಡ್ದಂಗ. ಆದ್ರ ಇಲ್ಲಿ ಹೇಳ್ತಾ ಇರೋದು ಗಿಡ ಮಿಥ್ಯೆ ಮಾಡೋದು ಅಂದ್ರೆ ಬಾಧ ಮಾಡೋದು. ಬಾಧ ಮಾಡೋದು ಬೇರೆ, ನಾಶ ಮಾಡೋದು ಬೇರೆ. ಬ್ರಹ್ಮನ ತನಕ ಹೋಗ್ಬೇಕು ನಮ್ಮ ವಿಚಾರ. ಹೋಗಿ ಅದೇನದ ಬಾಧ ಮಾಡೋದು. ಬ್ರಹ್ಮಜ್ಞಾನದ ಬಾಧ ಮಾಡಂತ ಹೇಳಿದ್ರೆ ನಾಶ ಮಾಡಂತ ಹೇಳ್ಯಾರ. ಈಗ ಒಂದು ಗಡಿಗೆ ಅದ, ಗಡಿಗೆ ಅದ ಬಾಧ ಮಾಡೋದು. ಗಡಿಗೆ ಅದ, ಗಡಿಗೆ ಇಲ್ಲದಂಗೆ ಮಾಡ್ಬೇಕೀಗ. ಮಿಥ್ಯವಾದದ್ದನ್ನು ಮಿಥ್ಯೆ ಮಾಡ್ಬೇಕಾಗ್ಯದ. ಈಗ ನಾವು ಮಿಥ್ಯವಾಗಿದ್ದು ನಮಗೇನಾಗ್ಯದ? ಸತ್ಯವಾಗಿ ತೋರ್ಲಿಕ್ಕತ್ತವ.
ಮಿಥ್ಯವಾದ ಪದಾರ್ಥಗಳು ನಮಗೆ ಸತ್ಯವಾಗಿ ತೋರ್ಲಿಕ್ಕತ್ತವ. ಈ ತೋರ್ಲಿಕ್ಕತ್ತದಕ್ಕೆ ನಾವೇನ್ ಮಾಡ್ಬೇಕು? ಮಿಥ್ಯ ಪದಾರ್ಥಗಳನ್ನ ನಾವು ಮಿಥ್ಯ ಮಾಡ್ಬೇಕಾಗ್ಯದ, ಅಂದ್ರೆ ಬಾಧ ಮಾಡ್ಬೇಕಾಗ್ಯದ. ಗಡಿಗೆ ಮಿಥ್ಯ, ಇದು ಮಿಥ್ಯ ಆದ ತಿಳಕ್ಕೆ ಬಡಿಗೆ ತಗೊಂಡು ಹೊಡೆದು ಗಡಿಗೆ ಹೊಡೆದ್ರೆ ವೇದಾಂತ ಅದು ಹೇಳಿಲ್ಲ. ಮಿಥ್ಯವಾದದ್ದನ್ನ ಮಿಥ್ಯ ಮಾಡತ್ತೇಳಕ್ಕೆ ಬಡಿಗೆ ತಗೊಂಡು ಹೊಡಿಯತ್ ಹೇಳಿಲ್ಲ. ಮಿಥ್ಯವಾದದ್ದನ್ನ ಮಿಥ್ಯ ಮಾಡ್ಬೇಕಂದ್ರ ಆ ಗಡಿಗೆಗೆ ನೀವು ಮಣ್ಣು ಕೆಸರು ಅಂದ್ರೆ ಸಾಕು. ಅಲ್ಲಿ ಗಡಿಗೆನೇ ಇಲ್ಲ, ಅದು ಮಣ್ಣು ಕೆಸರು ಅದು ಅಷ್ಟೇ ಹೊರತು ಗಡಿಗೆ ಇಲ್ಲವೇ ಇಲ್ಲ. ಮಣ್ಣು ಕೆಸರು ಆದ ಅಂತಂದ್ರೆ ಗಡಿಗೆ ಇಲ್ಲದ ಅಲ್ಲಿ, ಹೌದಲ್ರಿ? ಮಣ್ಣನ್ನು ನೋಡಿ ಬಿಟ್ಟಿರ್ತದ, ಅಲ್ಲಿ ಗಡಿಗೆನೇ ಇಲ್ಲ, ಮಣ್ಣೇ ಅದು, ಎಲ್ಲದ ಗಡಿ. ಹೀಗಾಗಿ ಮಿಥ್ಯವಾದ ವ್ಯಾವಹಾರಿಕ ಸತ್ಯವನ್ನ ಮಿಥ್ಯ ಮಾಡೋದು ಈ ರೀತಿ ಮಾಡಬೇಕು. ಮಣ್ಣಿನ ನೋಡಿದ್ರೆ ಮಡಿಕೆ ಅದ ಏನ್ರಿ ಅಲ್ಲಿ? ನೀವು ಬರೇ ಮಣ್ಣಿನ ಕಡೆ ಲಕ್ಷ್ಯ ಕೊಟ್ರಿ ಅಂದ್ರೆ ಮಡಿಕೆ ಆದೇನಲ್ಲಿ? ಮಣ್ಣಿನ ಕಡೆ ಲಕ್ಷ್ಯ ಕೊಟ್ರೆ, ಬಂಗಾರದ ಕಡೆ ಲಕ್ಷ್ಯ ಕೊಟ್ರೆ ಆಭರಣ ಆದೇನಲ್ಲಿ? ಇಲ್ಲವೇ ಇಲ್ಲ. ಮತ್ತ ಅದು ಬಂಗಾರ ಏನು ಅಧಿಷ್ಠಾನ ಅದ, ಮಣ್ಣೇನು ಅಧಿಷ್ಠಾನ ಅದ? ಅದು ಕಲ್ಪಿತ ಅಧಿಷ್ಠಾನ. ಅದು ಒಂದಕ್ಕೊಂದು ಹಿಂದೆ ಪಂಚಭೂತಗಳನ್ನೆಲ್ಲ ತಗೊಂಡು ಲೀಸ್ಟ್ ಪ್ರಕಾರವಾದರೆ ಎಲ್ಲ ಕಲ್ಪಿತ ಅಧಿಷ್ಠಾನಗಳು. ಇಂಥ ಕಲ್ಪಿತ ಅಧಿಷ್ಠಾನಗಳ ಸಂಶೋಧನೆ ಮಾಡ್ಕೋತ ತತ್ವ ಪದಾರ್ಥ ಶೋಧನೆ ಮಾಡ್ಕೋತ ಬ್ರಹ್ಮಗೆ ಹೋಗಿ ತಲುಪಬೇಕು. ಬ್ರಹ್ಮಗೆ ಹೋಗಿ ತಲುಪಿ ಬ್ರಹ್ಮನೇ ಆಭರಣ ರೂಪದಲ್ಲಿ ತೋರ್ತಾ ಇದ್ದಾನೆ, ಬ್ರಹ್ಮನೇ ಮಡಿಕೆಯ ರೂಪದಲ್ಲಿ ತೋರ್ತಾ ಇದ್ದಾನೆ. ಎಲ್ಲ ನಾಮರೂಪಗಳು ಬ್ರಹ್ಮನ ತೋರಿಕೆಗಳಾಗಿವೆ ಅಂತ ಹೇಳಬೇಕು. ಸ್ವಚ್ಛ ತಿಳಿತ್ರ? ಅದಕ್ಕೆ ಇಲ್ಲಿ ಏನಂದ್ರೆ ಈ ವ್ಯಾವಹಾರಿಕ ಸತ್ಯ ಈಶ್ವರ ಸೃಷ್ಟಿ ಅದ. ಈಶ್ವರ ಸೃಷ್ಟಿ ಮತ್ತು ಜೀವ ಸೃಷ್ಟಿ ಅಂತ ನಿನ್ನೆ ದಿವಸ ಚಿಂತನೆ ಮಾಡಿದ್ದೇವೆ. ಇದರದು ಮುಂದಿನ ಭಾಗ ಮತ್ತೆ ನಾಳೆ ನೋಡೋಣ. ಇವತ್ತಲಿಂತ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಶರೀರಗಳು ಮತ್ತು ಇತರ ಎಲ್ಲ ಜೀವಿಗಳ ಶರೀರಗಳು, 84 ಲಕ್ಷ ಜೀವರಾಶಿಗಳು, ಮತ್ತೆ ನಿಮ್ಮ ಮನೆ ಸುತ್ತಮುತ್ತ ನಿಮ್ಮ ಮನೆ ಹಿಡ್ಕೊಂಡು ಇಡೀ ಊರು ಹಿಡ್ಕೊಂಡು ಇಡೀ ದೇಶ ಹಿಡ್ಕೊಂಡು ಇಡೀ ಪ್ರಪಂಚದಾಗ ಏನೇನು ವಸ್ತುಗಳದಾವ ಅವೆಲ್ಲವನ್ನ ಬಾಧ ಮಾಡೋದು. ಮತ್ತೇನ್ ಮಾಡಬೇಕು? ಇಲ್ಲದಂಗ ಮಾಡಿ ಅದೆಲ್ಲ ಪರಮಾತ್ಮನದೇ ನಾಮರೂಪಗಳ ತೋರಿಕೆ ಅಂಥೇಳಿ ನೀವು ಎಂಥದ್ದು ಅಪರೋಕ್ಷ ಜ್ಞಾನ ಮಾಡ್ಕೋಬೇಕು. ನಿಮ್ಮ ನಾಮರೂಪಗಳು ಕಾಣ್ಲಿಕ್ಕತ್ತವಲ್ಲ, ಯಾಕೆ ಕಾಣ್ಲಿಕ್ಕತ್ತವ? ಆ ನಿಜ ವಸ್ತು ಮುಚ್ಚಿ ಹಾಕಿ ಏನ್ ಮಾಡ್ಲಕತ್ತದದು? ನಿಜವಾದ ವಸ್ತು ಮುಚ್ಚಾಕಿ ಬೇರೆ ವಸ್ತು ಆಗಿ ತೋರ್ಲಿಕ್ಕತ್ತದಲ್ಲ, ಅದು ಅವಿದ್ಯೆಯ ಕಾರಣ ಹಂಗ ತೋರ್ಲಿಕ್ಕತ್ತದ. ಆ ಅವಿದ್ಯೆಯನ್ನು ದಾಟಿ ನಾವು ಆ ಬ್ರಹ್ಮ ದರ್ಶನ ಮಾಡ್ಕೋಬೇಕಾಗ್ಯದಲ್ಲ, ಆ ಪ್ರಾಕ್ಟೀಸ್ ನೀವು ಮಾಡ್ಬೇಕೀಗ. ಎಲ್ಲನೂ ಬಾಧ ಮಾಡೋದು ರೂಢಿ ಹಾಕೋಬೇಕು. ಒಂದು ಜಮಖಾನಿ, ತಲೆದಿಂಬು, ಏನೇನದವ ಎಲ್ಲಾನು ಬಾಧ ಮಾಡೋದು ಕಲಿಬೇಕು. ಬಾಧ ಮಾಡ್ತಾರೆ, ನಾಶ ಮಾಡ್ತಾರೆ, ಇಲ್ಲದಂಗೆ ಮಾಡ್ಬೇಕು. ಮಿಥ್ಯವಾದ ಜಗತ್ತು ಇದು ಮಿಥ್ಯ ಅಂದಮೇಲೆ ಇದು ಮಿಥ್ಯ ಹೆಂಗಪ್ಪ ಅಂತಂದ್ರೆ ಹಿಂಗ ಮಿಥ್ಯ. ಬ್ರಹ್ಮನೇ ಜಮಖಾನಿ ರೂಪದಾಗ ಕಾಣ್ಲಿಕ್ಕತ್ತನ, ಜಮಖಾನಿ ಅನ್ನ ನಾಮರೂಪ ಮಿಥ್ಯ. ಇದೇನದ? ಬ್ರಹ್ಮ ಒಂದೇ ಸತ್ಯ, ಜಮಖಾನಿ ತಲೆದಿಂಬು ಮಿಥ್ಯ. ನಮ್ಮ ಶರೀರ ಮಿಥ್ಯ, ಬ್ರಹ್ಮನೇ ಸತ್ಯ. ಕೈ ಕಾಲು ಕಣ್ಣು ಕಿವಿ ಮೂಗು ಎಲ್ಲ ಮಿಥ್ಯ, ಬ್ರಹ್ಮ ಒಂದೇ ಸತ್ಯ. ಹಿಂಗಾಗಿ ಬ್ರಹ್ಮ ಸತ್ಯ, ಜಗನ್ಮಿಥ್ಯ. ಏನ್ ಮಾಡ್ಬೇಕು? ರೂಢಿ ಮಾಡ್ಕೋಬೇಕೀಗ ನೀವು.
ಮಿಥ್ಯವಾದದ್ದನ್ನು ಮಿಥ್ಯೆ ಮಾಡ್ಕೊತ ಹೋಗ್ಬೇಕು. ಮತ್ತೆ ಅವ್ರಿಗೆ ಅನ್ಲಕ್ಕೆ ಹೋಗ್ಬಾರ್ದು. ಮನೆಗೆ ಹೋಗಿ ಹೆಂಡ್ರ ಮಕ್ಕಳಿಗೆ ಗಂಡದರಿಗೆ ನೀವು ಮಿಥ್ಯ ಅಂದ್ರೆ ಕಪಾಳಿ ಬಿಡ್ತಾರೆ. ಇದೇನದ ತಿಳ್ಕೊಳ್ಳೋದು, ಇದು ಪ್ರಯೋಗ ಮಾಡೋದು ಅಲ್ಲದು, ತಿಳ್ಕೊಳ್ಳೋದು. ಬ್ರಹ್ಮ ಅಂತ ತಿಳ್ಕೊಳ್ಳೋದು ಇದು. ಅದಕ್ಕೆ ಮಿಥ್ಯೆ ಮಾಡೋ ರೂಢಿ ಮಾಡ್ಕೋತೀರ. ವ್ಯಾವಹಾರಿಕ ಜಗತ್ತಂದ್ರೆ ಏನಂತ ಗುರುತಿಸಿ ಆ ವ್ಯಾವಹಾರಿಕ ಜಗತ್ತನ್ನ ಮಿಥ್ಯೆ ಮಾಡೋದು ರೂಢಿ ಮಾಡ್ಕೋತೀರ. ಮಿಥ್ಯಾ ಜಗತ್ತು, ಜಗನ್ಮಿಥ್ಯ. ಅಷ್ಟು ಮಾಡಿಕೊಂಡು ನಾಳೆ ಬರ್ರಿ, ಮತ್ತೆ ನಾಳೆ ಮುಂದಿನ ಹೇಳೋಣ. ಸಾಕಿಷ್ಟು. ಏನ್ ಮಾಡೋದು? ಸಾಕಲ್ಲ. ಸಾಕು ಸಾಕು, ಸುಮ್ಮನೆ ತಲೆ ಬಿಚ್ಚಿ ಮಾಡೋದು ಬೇಡ. ಈಗ ಸದ್ಯ ಒಂದು ಸ್ಟೇಜಿಗೆ ತಂದು ನಿಂದಿರ್ತಿರ್ತೀವಿ, ಅದನ್ನು ಈಗ ಪ್ರಾಕ್ಟೀಸ್ ಮಾಡಬೇಕು. ಮಿಥ್ಯ ಯಾವ್ದದ ತಿಳ್ಕೋಬೇಕು. ಆ ಮಿಥ್ಯ ಇದ್ದದ್ದು ಸತ್ಯ ಯಾಕೆ ತೋರ್ಲಿಕ್ಕತ್ತದ? ಅವಿದ್ಯೆಯ ಕಾರಣ ನಮಗೆ ಸತ್ಯವಾಗಿ ತೋರ್ಲಿಕ್ಕತ್ತದ. ಆ ಅವಿದ್ಯೆಯನ್ನ ದಾಟಬೇಕಾದ್ರೆ ಗುರುವಿನ ವಾಕ್ಯ ಬೇಕು. ಗುರು ವಾಕ್ಯ ಸಿಕ್ತು, ಈಗ ನೀವು ಆ ಆವರಣ ನಿವೃತ್ತಿ ಮಾಡ್ಕೋಬೇಕಪ್ಪ. ಮಿಥ್ಯವನ್ನ ಮಿಥ್ಯೆ ಮಾಡಿಕೊಂಡು ನಾವು ಸತ್ಯ ಯಾವುದು ಬ್ರಹ್ಮನನ್ನೇ ಕಾಣಬೇಕು. ಆ ರೀತಿಯಾದಂಥ ರೂಢಿ ಪ್ರಾಕ್ಟೀಸ್ ಮಾಡಬೇಕು. ನಿಮ್ಮ ಕೈ, ಕಾಲು, ಕಣ್ಣು, ಕಿವಿ, ಮೂಗು, ಬಾಯಿ, ಮುಂದೆ ಕಾಣುವ ದೃಶ್ಯಗಳು ಎಲ್ಲ ಅಷ್ಟು ಯಾವುದು ಸತ್ಯ, ಯಾವುದು ಮಿಥ್ಯ, ಯಾವುದು ಸತ್ಯ, ಯಾವುದು ಮಿಥ್ಯ. ಈ ರೀತಿ ನಾವು ಬ್ರಹ್ಮಜ್ಞಾನದಲ್ಲಿ ಸಾಧನೆ ಮಾಡಬೇಕು. ಆಯ್ತು. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನಾಳೆ 5:30 ಇರಂಗಿಲ್ಲ ಪಾಠ. 6 ಗಂಟೆಗೆ ಜಾಯಿನ್ ಆಗ್ರಿ. ಚಳಿ ಭಾಳ ಅದ. 6ರಿಂದ ಮುಂದೆ ಸ್ವಲ್ಪ ವಿಷಯಗಳು ಕಡಿಮೆ ಹೇಳಿದ್ರೆ ಪರವಾಗಿಲ್ಲ. 8ರೊಳಗೆ ಮುಗಿಸ್ಬೇಕು. 6ಕ್ಕೆ ಚಾಲು ಮಾಡಿ 8ರೊಳಗೆ ಮುಗಿಸ್ಬೇಕು. 6 ಮತ್ತೆ 8:30 9 ತನಕ ಕೂಡಬಾರ್ದು. ವಿಷಯ ಸ್ವಲ್ಪ ಕಡಿಮೆ ಹೇಳಿದ್ರೆ ಪರವಾಗಿಲ್ಲ. ಮತ್ತೆ ಮರುದಿನ ಹೇಳಕ್ಕೆ ಬೇಕಾದಷ್ಟು ಟೈಮ್ ಇರ್ತದೆ. ಸ್ವಲ್ಪ ಟೈಮ್ ಕಂಟ್ರೋಲ್ ಮಾಡಿಕೊಂಡು, ಈ ಚಳಿಯ ಕಾರಣ ನಾಳೆಯಿಂದ 6 ಗಂಟೆಗೆ ಪಾಠ ಸ್ಟಾರ್ಟ್ ಮಾಡಮ್ಮ. ಉಳಿದ ಪಾಠಗಳು ಯಥಾವತ್ತಾಗಿ ಅವುಗಳ ಸಮಯಕ್ಕೆ ಸರಿಯಾಗಿ ನಡೀತಿರ್ತವೆ ಅನ್ನೋದು ಈ ಒಂದು ಸೂಚನೆ ಕೊಡುವ ಮೂಲಕ ಇವತ್ತಿನ ಈ ಪಾಠವನ್ನು ನಿಮ್ಮೆಲ್ಲರ ಶ್ರೀಪಾದಗಳಿಗೆ ಅರ್ಪಿಸ್ತಿದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಇಲ್ಲಿವರೆಗೂ ಸದ್ಗುರುಗಳು ನಮಗೆ ವ್ಯವಹಾರಿಕ ಮತ್ತು ಪಾರಮಾರ್ಥಿಕ ಸತ್ಯಮಿತ್ಯವನ್ನು ಸವಿಸ್ತಾರವಾಗಿ ಈ ಗುರುಲಿಂಗ ಜಂಗಮ ಚನ್ನಬಸವನ ವಚನ ಬರ್ತಕ್ಕಂಥ ಗುರುಲಿಂಗ ಜಂಗಮನಿಗೆ ನಾವು ಯಾವ ತರ ಅರ್ಪಣೆ ಮಾಡಬೇಕು, ಪ್ರಾಣ ಅಭಿಮಾನ ಇದನ್ನು ಯಾವ ರೀತಿ ನಾವು ಗುರುಲಿಂಗಕ್ಕೆ ಅರ್ಪಣೆ ಮಾಡಬೇಕು, ಜಲ ಆಗಲಿ, ಗಂಧ, ಭಸ್ಮ ಇವೆಲ್ಲಗಳನ್ನು ಈ ಜಗತ್ತಿನ ಸಕಲ ಭೋಗಾದಿ ಭೋಗಗಳನ್ನು ಲಿಂಗಕ್ಕೆ ಅರ್ಪಿಸದೆ ಇದ್ದವರಿಗೆ ಗುರುವಿಲ್ಲ, ಜಂಗಮವಿಲ್ಲ, ಲಿಂಗವಿಲ್ಲ ಅಂತಕ್ಕಂಥ ವಿಚಾರವನ್ನು ಮತ್ತು ವ್ಯವಹಾರಿಕ ಗುರುಲಿಂಗ ಜಂಗಮ ಮತ್ತು ಆಧ್ಯಾತ್ಮಿಕ ಗುರುಲಿಂಗಮ ಭಾವ ಮತ್ತು ಎರಡನ್ನೂ ಯಾವ ತರ ನಾವು ಅದನ್ನು ಅರ್ಪಣೆ ಮಾಡಬೇಕಂತಕ್ಕಂಥ ವಿಚಾರವನ್ನು ಚನ್ನಬಸವನ ವಚನದಲ್ಲಿ ಸಾರಸ್ಯವಾಗಿ ತಿಳಿಪಡಿಸಿದರು. ಮತ್ತು ಇತಿಹಾಸದಲ್ಲಿ ಬರ್ತಕ್ಕಂಥ ವ್ಯವಹಾರಿಕ ಮತ್ತು ಪಾರಮಾರ್ಥಿಕ ಸತ್ಯದ ಬಗ್ಗೆ ನಾವು ಮಿಥ್ಯವನ್ನು ಮಿಥ್ಯವಾಗಿ ನಾಶ ಮಾಡಬೇಕಾದರೆ ನಾಮಗೋಪಾದಗಳನ್ನು ತೆಗೆದು ಮಿಥ್ಯವನ್ನು ಮಾಡಿ ಆ ಸತ್ಯದ ಒಂದು ದೃಷ್ಟಿಯಲ್ಲಿ ನಾವು ಹೋಗಬೇಕಂತ ವಿಚಾರವನ್ನು ಹಗ್ಗ ಮತ್ತು ಹಾವು ಯಾವ ತರ ನಾವು ಹಗ್ಗವೇ ಅಂತಕ್ಕಂಥ ಬಾಧೆ ಮಾಡುವ ವಿಚಾರವನ್ನು ನಮಗೆ ಸ್ವಾರಸ್ಯವಾಗಿ ತಿಳಿಸಿದರು. ಪ್ರತಿಯೊಂದು ಜಗತ್ತಿನಲ್ಲಿ ಕಾಣುವ ವಸ್ತುಗಳನ್ನು ಉಪಾಧಿ ತೆಗೆದು ನೋಡಿದಾಗ ಅದು ನಮಗೆ ಬ್ರಹ್ಮನೇ ಕಾಣ್ತದೆ. ಮಿಥ್ಯವಾದನ್ನು ಹೆಂಗ ಬಾಧ ಮಾಡಿಕೊಳ್ಬೇಕು, ಅದು ನಾಶ ಮಾಡುವುದಲ್ಲ, ಆ ಗಡಿಗೆಯನ್ನು ನೋಡುವ ಒಂದು ದೃಷ್ಟಿ ನಮಗೆ ಜ್ಞಾನ ದೃಷ್ಟಿ ಕೊಡಬೇಕು. ಅಗ್ಗಿಯನ್ನು
ನೋಡುವಾಗ ಮಣ್ಣಿಂದನೇ ನಾವು ನೋಡಬೇಕಾಗ್ತದೆ. ಆ ಉಪಾಧಿ ತೆಗೆದು ನೋಡಿದಾಗ ಸತ್ಯವಾದ ಬ್ರಹ್ಮನ ದರ್ಶನವೇ ಆಗ್ತದೆ. ಇಂಥ ವಿಚಾರವನ್ನು ನಮಗೆ ಸವಿಸ್ತಾರವಾಗಿ ಬಿಡುಬಿಡಿಸಿ ನಮ್ಮೆಲ್ಲರಿಗೂ ಒಂದು ವಿಚಾರವನ್ನು ತಿಳಿಪಡಿಸಿರುವಂತ ಗುರುಗಳಿಗೆ ಎಲ್ಲರ ಪರವಾಗಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಲ ಗೀತೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತಾನೆ. ಗೌರಮ್ಮನವರಿಂದ ಮಂಗಲ ಕಾರ್ಯ ನಡೆಸಿಕೊಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ ಶ್ರುತಿಸಿರರ್ಥವ ಮತಿಯಲ್ಲಿ ನೆಲೆಸಿದ ಪತಿತ ಪಾವನನಿಗೆ ಗತಿಗಾಣದ ನರ ಅಜ್ಞರಿಗರುವನು ತೋರಿದ ಧೀರನಿಗೆ ಕುಟಿಲೋಕ್ತಿಗಳನ್ನು ಕಟುವಾಗಿ ಟೀಕಿಸಿ ದಿಟವನ್ನು ಬೋಧಿಪಗೆ ಷಡ್ದರ್ಶನದ ಸಾರವ ಬೀರಿದ ಯುಕ್ತಿ ಪ್ರಕಾಶಕಗೆ ಅತಿತ್ತಗಲದ ಮತ್ತೊಂದಲ್ಲದ ತತ್ವವ ತಿಳುಪಿದವಗೆ ವೃತ್ತಿ ಪ್ರಭಾಕರ ಕೃತಿಯನ್ನು ರಚಿಸಿದ ಪರತರ ಪಂಡಿತಗೆ ವಿಚಾರ ಸಾಗರ ಕರುಣಿಸಿ ಪರಿಭವ ಭಾಜೆಯ ಕೆಡಿಸಿದವಗೆ ಅಚಲಾದ್ವಯ ನಿಜ ನಿರುಪಮ ನಿರ್ಗುಣ ಪರಮಾಚಾರ್ಯರಿಗೆ ಪರಮ ದಯಾನಿಧಿ ದಾದು ಗುರುವಿನ ಬೋಧಾಮೃತ ಸುತಗೆ ವರಪ್ರಣವಾತ್ಮಕ ನಿಗಮಾತೀತಗೆ ನಿಶ್ಚಲದಾಸರಿಗೆ ನಿಶ್ಚಲದಾಸರ ಕೃತಿಯನ್ನು ಅರುಹಿದ ಗುರು ಶಿವಾನಂದರಿಗೆ ನಿಶ್ಚಿಂತವಾಗಿ ನಿಜವನ್ನು ಹೊಂದಿದ ಗುರುನಾಥ ನಿಮ್ಮಡಿಗೆ ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ ಪರಮ ಸದ್ಗುರುವರರಿಗೆ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣಾರ್ಥಿ. ಈಗ ನಾಳೆ ದಿವಸ ಸರಿಯಾಗಿ 6 ಗಂಟೆಗೆ ಪಾಠಗಳು ಪ್ರಾರಂಭ ಆಗ್ತವೆ ಮತ್ತು 6:08 ಕಾರ್ಯಕ್ರಮ ಮುಗಿತವೆ. ಎಲ್ಲರೂ ಸರಿಯಾದ ಸಮಯಕ್ಕೆ 6 ಮತ್ತು 6:30 ತನಕ ಹೋಗಬಾರದು. ಸರಿಯಾದ ಸಮಯಕ್ಕೆ 6 ಗಂಟೆಗೆ ಬಂದು ಈ ಪಾಠದಲ್ಲಿ ಈಗ ಶ್ರವಣದಿಂದ ಮನನ ರಿವಿಷನ್ ಪಾಠಗಳು ಪ್ರಾರಂಭ ಆಗ್ತವೆ. ಎಲ್ಲರೂ ಇಲ್ಲಿವರೆಗೆ ಶ್ರವಣ ಮಾಡಿದ್ದನ್ನು ಮತ್ತೆ ರಿವಿಷನ್ ಮಾಡೋದ್ರಿಂದ ನಮಗೆ ಒಳ್ಳೆಯ ಒಂದು ಅವಕಾಶ ಸಿಕ್ಕಿದೆ. ಎಲ್ಲರೂ ಸರಿಯಾದ ಸಮಯಕ್ಕೆ 6 ಗಂಟೆಗೆ ಬಂದು ಈ ಪಾಠದಲ್ಲಿ ಹಾಜರಾಗಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ನೆನೆಸಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣಾರ್ಥಿಗಳು.